ಗಿಡಮೂಲಿಕೆಗಳು, ಮನೆ ಮದ್ದು, ಔಷಧೀಯ ಸಸ್ಯಗಳು ಇವುಗಳ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೊಂದು ಕನ್ನಡದ ಗಾದೆ ಜ್ಞಾಪಕ ಅಪ್ಪ ಸರಿಯಾಗಿ ಹಬ್ಬ ಮಾಡದೇ ಇದ್ರೆ ಮಕ್ಕಳು ಪಕ್ಕದ ಮನೆಗೆ ಹೋಗ್ತಾ ಬರುತ್ತೆ. ವನೌಷಧಿಗಳ ಪರಿಸ್ಥಿತಿ ಹಾಗೆ ಆಗಿದೆ. ಸಾಕಷ್ಟು ಟ್ರೆಜರ್, ವಿ ಹ್ಯಾವ್ ದ ಟ್ರೆಜರ್. ಸಾಕಷ್ಟು ವನೌಷಧಿಗಳಿದೆ, ಗಿಡಮೂಲಿಕೆಗಳಿದೆ. ಇವತ್ತು ಪೇಟೆಂಟ್ ಅನ್ನೋ ಹೆಸರಲ್ಲಿ ಅಥವಾ ಫೈಟೋ ಕೆಮಿಕಲ್ಸ್ ಅನ್ನೋ ಹೆಸರಲ್ಲಿ ಬೇರೆ ದೇಶದವರ ಬೇರೆಯವರ ಪಾಲಾಗ್ತಾ ಇದೆ. ಅಫ್ಕೋರ್ಸ್ ಇರ್ಲಿ, ಯಾಕಂದ್ರೆ ಆಯುರ್ವೇದ ಅನ್ನೋದು ಕೇವಲ ಭಾರತೀಯರ ಸೊತ್ತಲ್ಲ, ಆಯುರ್ವೇದ ಅನ್ನೋದು ಮನುಕುಲದ ಸೊತ್ತು ಇರ್ಲಿ. ಆದ್ರೆ ನಮ್ಮ ಹರೀಶ್ ಸಾಹೇಬ್ ಹೇಳಿದಂತೆ ಅದನ್ನ ರೆವಿನ್ಯೂ ಜನರೇಟ್ ಆಗುತ್ತೆ. ಅದನ್ನ ಜನರೇಟ್ ಆಗೋ ರೆವಿನ್ಯೂ ಭಾರತ ದೇಶಕ್ಕೆ ಮಿಸ್ ಆಗ್ತಾ ಇದೆ. ಹಾಗಾಗಿ ನಾವು ವನೌಷಧಿಗಳನ್ನ ಸರಿಯಾಗಿ ಉಳಿಸಿ ಬೆಳೆಸಿ ಬಳಸಿದ್ರೆ ಸಾಕಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ ಮತ್ತು ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಇವತ್ತಿನ ವಿಷಯ ವನೌಷಧಿ. ವನೌಷಧಿ ಅದು ಸರಿಯಾಗಿ ಓದಿದ್ರೆ ವನೌಷಧಿ ಅಲ್ಲ, ಅದು ವನವೇ ಔಷಧಿ. ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ವನವೇ ಔಷಧಿ. ಇವತ್ತು ಒತ್ತಡ ನಿವಾರಣೆ ಬೇಕಾ, ಸ್ವಲ್ಪ ಹೊತ್ತು ಕಾಡಿನಲ್ಲಿ ನಡೆದು ಬಂದ್ರೆ, ಕಾಡಿನಲ್ಲಿ ಇದ್ದು ಬಂದ್ರೆ, ಕಾಡಿನಂತ ಪರಿಸ್ಥಿತಿಗಳಿರುವಂತ ರೆಸಾರ್ಟ್ಗಳು ಇದ್ದು ಬಂದ್ರೆ ನಮಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಅದಕ್ಕೂ ವನವೇ ಔಷಧಿ. ನಮಗೆ ಬೇಕಾದಂತ ಆಹಾರ ಕೊಡ್ತಾ ಇರೋದು ವನ, ಅದಕ್ಕೂ ವನವೇ ಔಷಧಿ. ಇವತ್ತಿನ ಬರ ಏನ್ ಬರ್ತಾ ಇದೆ, ಬರಕ್ಕೆ ಒಂದು ಏನ್ ಪರಿಹಾರ, ಅದಕ್ಕೂ ವನವೇ ಔಷಧಿ. ನಾವು ಆಹಾರದಲ್ಲಿ ರುಚಿಕಟ್ಟಾಗಿ ಬಳಸಲಿಕ್ಕೆ ಇವತ್ತು ಏನೇನೋ ಕೆಮಿಕಲ್ಸ್ ಬಳಸ್ತೀವಿ. ಅಜಿನಮೋಟೋ ಅಂತ ಬಳಸ್ತೀವಿ, ಸೋಡಿಯಂ ಬೆಂಜೋಯೇಟ್ ಬಳಸ್ತೀವಿ, ಮೀಥೇನ್ ಪ್ಯಾರಾಫಿನ್ ಬಳಸ್ತೀವಿ. ಇವೆಲ್ಲವೂ ಕೂಡ ನ್ಯಾಚುರಲ್ ಸೋರ್ಸಸ್ ಅಲ್ಲಿ ಮೊದಲು ಬಳಸ್ತಾ ಇದ್ವಿ ನಾವು, ಸಾಂಬಾರ ಪದಾರ್ಥಗಳು ಅಂತ. ಅದಕ್ಕೂ ಕೂಡ ವನವೇ ಔಷಧಿ. ಪ್ರತಿಯೊಂದಕ್ಕೂ ನಮ್ಮ ಎಲ್ಲಾ ಪರಿಸ್ಥಿತಿಗಳಿಗೂ ಎಲ್ಲಾ ಸಮಸ್ಯೆಗಳಿಗೂ ವನವೇ ಔಷಧಿ. ನಾವು ವನವನ್ನ ಸರಿಯಾಗಿ ಕಾಪಾಡಿಕೊಂಡು ಬಂದ್ರೆ ನಮಗೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಇವತ್ತು ಮನೆ ಮದ್ದುಗಳು ಯಾಕೆ ಬೇಕು, ಅವಶ್ಯಕತೆ ಇದೆಯಾ? ₹1 ಕೊಟ್ರೆ ಪ್ಯಾರಾಸಿಟಮಲ್ ಸಿಗುತ್ತೆ, ₹2 ಕೊಟ್ರೆ ಡೈಕ್ಲೋಫೆನಾಕ್ ಸಿಗುತ್ತೆ. ಮತ್ತೆ ಯಾಕೆ ಇಷ್ಟೊಂದೆಲ್ಲ ಜನ ಮನೆ ಮದ್ದುಗಳು ಯಾಕೆ ಬೇಕು, ರಿಲೆವೆನ್ಸ್ ಏನು, ಬೇಕಾ ಅಂತ ಕೇಳ್ಕೊಂಡಾಗ ನೋಡಿ, ಒಂದು ಸರಳವಾದ ಉದಾಹರಣೆ ಕೊಡ್ತೀನಿ, ಮೇಲ್ನೋಟಕ್ಕೆ ನಿಮ್ ಗಮನಕ್ಕೆ ಬರಲ್ಲ. ಉದಾಹರಣೆಗೆ ಒಬ್ಬ ಸಾಮಾನ್ಯ ಜನ, ಹಳ್ಳಿಯ ಜನ ಅಥವಾ ರೈತರು, ಯಾರಿಗೋ ಒಬ್ಬರಿಗೆ ಕಾಯಿಲೆ ಆಯ್ತು, ಮಗುವಿಗೂ ಹೆಂಡತಿಗೋ ಗಂಡನಿಗೋ ಕಾಯಿಲೆ ಆಯ್ತು ಅಂದ್ರೆ ಅವತ್ತು ಅವರು ಪಟ್ಟಣಕ್ಕೆ ಬಂದು ಆಸ್ಪತ್ರೆಗಳಿಗೆ ಬಂದು ತೋರಿಸ್ಕೊಳ್ತಾರೆ. ಅಂದ್ರೆ ಅವತ್ತು ಆ ತಂದೆ ಕೆಲ್ಸಕ್ಕೆ ಹೋಗಲ್ಲ, ತಾಯಿ ಕೆಲ್ಸಕ್ಕೆ ಹೋಗಲ್ಲ, ಮಗುನ ಕರ್ಕೊಂಡು ಪಟ್ಟಣಕ್ಕೆ ಬರ್ತಾರೆ. 2 ದಿನ, 1 ದಿನ ಕೂಲಿ, ಇಬ್ಬರದು ಸೇರಿ ₹1,000, ಹೋಗ್ತಾ ಬಂದ ಬಸ್ ಚಾರ್ಜ್ ಇತರೆ ಖರ್ಚು ₹1,000, ₹2,000 ಅವರು ವೆಚ್ಚ ಮಾಡ್ಕೊಂಡು, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇದು. 2,000 ವೆಚ್ಚ ಮಾಡ್ಕೊಂಡು ಅವರು ಟೌನ್ಗಳಿಗೆ ಬಂದ್ರೆ ನಾವು ಆಸ್ಪತ್ರೆಗಳಲ್ಲಿ ಏನ್ ಕೊಡ್ತೀವಿ, ₹20, ₹30 ಔಷಧಿಯನ್ನ ಕೊಟ್ಟು ಕಳಿಸ್ತೀವಿ ಅಲ್ವಾ? ಎಷ್ಟು ಫನ್ ಅಲ್ವಾ ಇದು? ಇವತ್ತೇನ ಸರ್ಕಾರಿ ಆಸ್ಪತ್ರೆಗಳು ಪ್ರೈವೇಟ್ ಇರ್ಬೋದು, ಅದೇ ಆಸ್ಪತ್ರೆಗಳಿಗೆ ಬಂದಾಗ ₹2,000 ಖರ್ಚು ಮಾಡ್ಕೊಂಡು ಬಂದ್ರೆ ನಾವು ₹300 ಔಷಧಿಗಳನ್ನ ಕೊಟ್ಟು ಕಳಿಸ್ಬಿಡ್ತೀವಿ. ಅವ್ರಿಗೆ ಎಷ್ಟು ಹೊಡೆದಲ್ವಾ? ಇನ್ನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಒಂದು ಸಮೀಕ್ಷೆ ಪ್ರಕಾರ 20%, ಮಧ್ಯಮ ವರ್ಗದ 20% ಆದಾಯ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಸೋರಿ ಹೋಗ್ತಾ ಇದೆ. ಇದನ್ನು ತಡೆಗಟ್ಟುವುದು ಹೇಗೆ? ಪ್ರಾಥಮಿಕ ಚಿಕಿತ್ಸೆಯಾಗಿ ಅವರಿಗೆ ಮನೆ ಮದ್ದುಗಳನ್ನ, ಪ್ರಾಥಮಿಕ ಚಿಕಿತ್ಸೆಯಾಗಿ ಅವರಿಗೆ ವನೌಷಧಿಗಳನ್ನ ತಿಳಿಸ್ಕೊಟ್ಟಿದ್ದೆ ಆದಲ್ಲಿ ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ನಾವು ತಡೆಗಟ್ಟಬಹುದು. ಅಥವಾ ಸ್ಥಿತಿವಂತರನ್ನೇ ಗಮನಿಸಿ, ಬಹುಶಃ ನಮ್ಗೆ ಯಾವ್ದಾದ್ರು ಕಾಯಿಲೆ ಬಂದಾಗ ಒಂದು ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗ್ತೀವಿ, ಡಿಸ್ಚಾರ್ಜ್ ಆಗುತ್ತೆ, ಬಿಲ್ ನೋಡಿ, ಅದರಲ್ಲಿ ವಾರ್ಡ್ ಚಾರ್ಜ್ ಅಂತನೋ, ಸ್ಪೆಷಲ್ ವಾರ್ಡ್ ಚಾರ್ಜ್ ಅಂತನೋ, ವಿಸಿಟಿಂಗ್ ಚಾರ್ಜ್ ಅಂತನೋ ಎಲ್ಲ ಚಾರ್ಜಸ್ ಇರುತ್ತೆ. ಆಲ್ ಲಕ್ಸುರಿ ಚಾರ್ಜಸ್. ಆಕ್ಚುಲ್ ಮೆಡಿಸಿನ್ಗೆ ಅಂತ ಹೇಳಿದ್ರು 20% ಅಷ್ಟೇ. ನಾವು ಆಸ್ಪತ್ರೆಗೆ ಹೋಗಿರೋದು ಲಕ್ಸುರೀಸ್ಗೂ, ರಿಲ್ಯಾಕ್ಸೇಷನ್ಗೂ, ಟ್ರೀಟ್ಮೆಂಟ್ಗೆ 20% ಅಷ್ಟೇ ಖರ್ಚು ಮಾಡಿದ್ರೆ 80% ನಾವು ಲಕ್ಸುರಿಯೇ ಕಳೀತಾ ಇದ್ದೀವಿ. ಇದನ್ನೆಲ್ಲ ತಪ್ಪಿಸ್ಬೇಕಂದ್ರೆ ವನೌಷಧಿಗಳು ಮತ್ತೆ ಮುನ್ನೆಲೆಗೆ ಬರಬೇಕು. ವನೌಷಧಿಗಳಿಂದ ಆಗುವಂತ ಇನ್ನೊಂದು ಪ್ರಯೋಜನ ಅಂದ್ರೆ, ನೀವು ಮನೆ ಮದ್ದುಗಳನ್ನ ಬಳಸಲು ಪ್ರಾರಂಭಿಸಿದ್ರೆ ಇನ್ಸಿಡೆನ್ಸ್ ಆಫ್ ದ ಡಿಸೀಸ್ ಕಡಿಮೆ ಆಗುತ್ತೆ. ಇನ್ಸಿಡೆನ್ಸ್ ಆಫ್ ದ ಡಿಸೀಸ್ ಅಂದ್ರೆ, ಉದಾಹರಣೆಗೆ ಕೆಮಿಕಲ್ ಬೇಸ್ಡ್ ಟ್ರೀಟ್ಮೆಂಟ್ ತಗೋತಾ ಇದ್ರೆ ನೀವು ಈ ವರ್ಷ 6 ಬಾರಿ ಆಸ್ಪತ್ರೆಗಳಿಗೆ ಹೋದೆ, ಮುಂದಿನ ವರ್ಷ 12 ಬಾರಿ ಹೋಗ್ತೀರಾ, ಆದ್ರೆ ಮುಂದಿನ ವರ್ಷ 24 ಬಾರಿ ಹೋಗ್ತೀರಾ. ಇಟ್ ಇಸ್ ಕಾಲ್ಡ್ ಇನ್ಸಿಡೆನ್ಸ್ ಆಫ್ ದ ಡಿಸೀಸ್. ಆದರೆ ಮನೆ ಮದ್ದುಗಳನ್ನ ಅಥವಾ ವನೌಷಧಿಗಳನ್ನ ಬಳಸಿದ್ರೆ ಆದ್ರೆ ಇನ್ಸಿಡೆನ್ಸ್ ಆಫ್ ಡಿಸೀಸ್ ವಿಲ್ ಕಮ್ ಡೌನ್. ಈ ವರ್ಷ ನೀವು 12 ಬಾರಿ ಆಸ್ಪತ್ರೆಗೆ ಹೋಗಿದ್ರೆ ಮುಂದಿನ ಸಾರಿ 6 ವರ್ಷಕ್ಕೆ 6 ಬಾರಿ ಹೋಗ್ತೀರಾ, ಮತ್ತೆ 3 ಬಾರಿಗೆ ಹೋಗ್ತೀರಾ. ಬಹುಶಃ ತಮ್ಮ ಹಿಂದಿನ ತಲೆಮಾರು ಮಾತನ್ನು ಕೇಳಿರ್ತೀರಾ, ನಾನು ಜೀವನದಲ್ಲೇ ಆಸ್ಪತ್ರೆ ಮುಖ ನೋಡಿಲ್ಲ ಹೇಳ್ತಿರ್ತಾರಲ್ಲ. ಆದ್ರೆ ನಾವು ಆಸ್ಪತ್ರೆಯಲ್ಲಿ ಹೋಗ್ತೀವಿ, ಹೊರಗೆ ಆಸ್ಪತ್ರೆಯಲ್ಲೇ ಸಾಯ್ತೀವಿ, ಅಡ್ರೆಸ್ ಮರ್ತೋಗ್ಬಾರ್ದು ಅಂತ ಮೇಲಿಂದ ಮೇಲೆ ಆಸ್ಪತ್ರೆಗೆ ಹೋಗಿ ಬರ್ತಾರೆ. ಸೊ ಇನ್ಸಿಡೆನ್ಸ್ ಆಫ್ ಡಿಸೀಸ್ ಕಡಿಮೆ ಆಗುತ್ತೆ ಈ ಮನೆ ಮದ್ದುಗಳನ್ನ ಬಳಸೋದ್ರಿಂದ. ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಜಿಲ್ಲೆ ಒಂದೊಂದು ನಾವು ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಿದ್ವಿ ಸರ್ಕಾರದಿಂದ. ಎಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆಯಲ್ಲ.
ಆದ್ರೆ ನೋವಿನ ಸಂಗತಿ ಅಂದ್ರೆ ಡಯಾಲಿಸಿಸ್ ಸೆಂಟರ್ ಬೇಕು, ಅವಶ್ಯಕತೆ ಇರುವಂತಹ ಪರಿಸ್ಥಿತಿ ತಂದುಕೊಂಡಿದ್ದಾರು ನಾವೇ ಅಲ್ವಾ. ಸೊ ಇರ್ರಿಲೆವೆಂಟ್ ಆಗಿ ಕೆಮಿಕಲ್ ನಾವು ಬಳಸೋದ್ರಿಂದ, ಇರ್ರಿಲೆವೆಂಟ್ ಆಗಿ ಮೆಡಿಸಿನ್ ಬಳಸೋದ್ರಿಂದ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗಿ ಇವತ್ತು ₹1 ₹2 ಸಿಗುವಂತ ಮೆಡಿಸಿನ್ ಮುಖ ನೋಡಿ ನಾವು ಮನೆಮದ್ದುಗಳನ್ನ ತ್ಯಜಿಸಿದ್ರೆ ಮುಂದೆ ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ. ಬಿಡಿ, ನಮ್ಮ ಹಿರಿಯರ ದೇಹ ರಾಸಾಯನಿಕಗಳಿಗೆ ಒಗ್ಗಿ ಹೋಗ್ಬಿಟ್ಟಿದೆ. ಬಹುಶಃ ಕೃಷಿಯಲ್ಲಿ ಮಾತು ಕೇಳಿರ್ತೀರಾ, ಕೆಮಿಕಲ್ ಗೊಬ್ಬರ ಹೊಡೆದ ಮೇಲೆ ಕೊಟ್ಟಿಗೆ ಗೊಬ್ಬರ ಹೊಂದ್ಕನಲ್ಲ ಸರ್ ಭೂಮಿ ಅಂತ. ಹಾಗಾಗಿ ನಮ್ಮ ಮುಂದಿನ ಜನರೇಷನ್ ವೈಯಕ್ತಿಕವಾಗಿ ನಾನು ಮತ್ತು ನಿಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ, ಮಕ್ಕಳಿಗೆ ಮಾತ್ರ ಕಾಯಿಲೆ ಬಂದಾಗ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ವಿತ್ ದ ಹರ್ಬ್ಸ್, ಸ್ಟಾರ್ಟ್ ದ ಟ್ರೀಟ್ಮೆಂಟ್ ವಿತ್ ದ ಹೋಮ್ ರೆಮಿಡಿ, ಸ್ಟಾರ್ಟ್ ದ ಟ್ರೀಟ್ಮೆಂಟ್ ವಿತ್ ದ ಆಯುರ್ವೇದ, ದೆನ್ ಗೋ ಫಾರ್ ಅದರ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್. ಯಾವ ವೈದ್ಯಕೀಯ ಪದ್ಧತಿಯು ದೊಡ್ಡದಲ್ಲ, ಯಾವ ವೈದ್ಯಕೀಯ ಪದ್ಧತಿಯು ಚಿಕ್ಕದಲ್ಲ. ಆಯುರ್ವೇದವು, ಯುನಾನಿಯೋ, ಹೋಮಿಯೋಪತಿಯೋ, ಅಲೋಪತಿಯೋ, ಕೊನೆಗೆ ವೆಂಕಟಾಚಲಪತಿಯೋ ಯಾವ್ದೋ ವಾಸಿ ಆದ್ರೆ ಸಾಕಷ್ಟೇ ಜನಕ್ಕೆ. ಯಾವ್ದು ಮೇಲಲ್ಲ, ಯಾವ್ದು ಕೀಳಲ್ಲ, ಎಲ್ಲದೂ ತನ್ನದೇ ಆದ ಶಕ್ತಿ ಇದೆ, ಎಲ್ಲದೂ ತನ್ನದೇ ಆದ ಬಲಹೀನತೆ ಇದೆ. ಕೆಮಿಕಲ್ ಬೇಸ್ಡ್ ಮೆಡಿಸಿನ್ ಅಂತ ಏನಿದೆ ಇದು ಆಪತ್ತನ ಇದ್ದಂತೆ. ಉದಾಹರಣೆಗೆ ನಾವು ಮನೆ ಕಟ್ಟಬೇಕು ಅಂತನೋ ಮದುವೆ ಮಾಡ್ಬೇಕು ಅಂತ ಒಂದಷ್ಟು ಹಣ ಇಟ್ಕೊಂಡಿರ್ತೀವಿ, ಅದನ್ನ ಬೇಕಾಬಿಟ್ಟಿ ಖರ್ಚು ಮಾಡ್ತೀವಿ ನಾವು, ಇಲ್ವಲ್ಲ? ಅದೇ ರೀತಿ ಈ ಅಲೋಪತಿ ಸಿಸ್ಟಮ್ ಮೆಡಿಸಿನ್ ಅಥವಾ ಕೆಮಿಕಲ್ ಬೇಸ್ಡ್ ಮೆಡಿಸಿನ್ ಅನ್ನೋದು ಅದೊಂದು ಆಪತ್ತನ ಇದ್ದಂತೆ. ಅದನ್ನ ಬೇಕಾಬಿಟ್ಟಿ ಬಳಸಿದ್ರೆ ಆಪತ್ತಿನ ಕಾಲದಲ್ಲಿ ನಮಗೆ ಬಳಸಲಿಕ್ಕೆ ಏನೂ ಇರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಮನೆ ಮದ್ದುಗಳನ್ನ, ಹರ್ಬ್ಸ್ ನ ಉಳಿಸ್ಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು. ಜಗತ್ತೇವ ಔಷಧಂ, ಪ್ರಪಂಚದ ಎಲ್ಲಾ ವಸ್ತುಗಳು ಕೂಡ ಔಷಧವೇ, ನಾವು ಬಳಸ್ಕೋಬೇಕಷ್ಟೇ. ನೋಡಿ, ನಾವು ಭಾರತದ ಪರಿಸ್ಥಿತಿಯನ್ನು ನೋಡಿದಾಗ ಪ್ರಪಂಚದಾದ್ಯಂತ 12 ಬಯೋಡೈವರ್ಸಿಟಿ ಸೆಂಟರ್ಸ್ ಅಲ್ಲಿ ಭಾರತವು ಒಂದು. ನಮ್ಮ ಭಾರತದಲ್ಲಿ 45,000 ವಿವಿಧ ಪ್ರಭೇದದ ಔಷಧೀಯ ಸಸ್ಯಗಳಿವೆ, 45,000 ಪ್ಲಾಂಟ್ ಸ್ಪೀಶೀಸ್ ಇದೆ, 16 ಡಿಫರೆಂಟ್ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್, ಅಂದ್ರೆ ಬೇರೆ ಬೇರೆ ತರದ ಕೃಷಿಯನ್ನ ಮಾಡುವಂತಹ 16 ತರದ ಕ್ಲೈಮೆಟಿಕ್ ಝೋನ್ಸ್ ನಮ್ಮ ಭಾರತದಲ್ಲಿದೆ. ಇಷ್ಟು ವೈವಿಧ್ಯವಾದ ಕ್ಲೈಮೆಟಿಕ್ ಝೋನ್ಸ್ ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲ. ಮತ್ತು 10 ವೆಜಿಟೇಷನ್ ಝೋನ್ಸ್ ಇದೆ ಮತ್ತು 25 ಬಯೋಟಿಕ್ ಪ್ರಾವಿನ್ಸ್ ಇದೆ. ಇವೆಲ್ಲ ಕೂಡ ಎಕ್ಸ್ಟಿಂಕ್ಟ್ ಆಗ್ತಾ ಇರುವಂತಹ ಪ್ಲಾಂಟ್ಸ್ ಗಳು ಇಲ್ಲೆಲ್ಲ ಸಿಗ್ತಾ ಹೋಗುತ್ತೆ. 4 to 6 ಬಯೋಮ್ಸ್ ಇದೆ ನಮ್ಮಲ್ಲಿ. ಸುಮಾರು 15,000ರಿಂದ 20,000ದಷ್ಟು ಔಷಧೀಯ ಸಸ್ಯಗಳು ನಮ್ಮಲ್ಲಿದೆ. ಸೊ ಸುಮಾರು 1.5 ಲಕ್ಷದಷ್ಟು ಸ್ಪೀಶೀಸ್ ಇದೆ. ಅದರಲ್ಲಿ ಮನುಷ್ಯ 45,000 ಸ್ಪೀಶೀಸ್ ಬಳಸ್ತಾನೆ. ಆ 45,000 ಸ್ಪೀಶೀಸ್ ಗಳಲ್ಲಿ ಸುಮಾರು 15ರಿಂದ 20,000 ಸ್ಪೀಶೀಸ್ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಆದರೆ ಪ್ರಪಂಚದ ಅತ್ಯಂತ ಹಳೆಯ ಔಷಧೀಯ ಪದ್ಧತಿ ಏನು ಆಯುರ್ವೇದ ಅಂತ ಕರಿತೀವಿ, ಅದಕ್ಕೆ ಗೊತ್ತಿರುವುದು ಕೇವಲ 2,000 ಮಾತ್ರ. ಇನ್ನು ಪೊಟೆನ್ಸಿ ಎಷ್ಟಿದೆ ಅಂದ್ರೆ ಇನ್ನು ಸುಮಾರು 12,000ದಷ್ಟು ಮೆಡಿಸಿನ್ ಪ್ಲಾಂಟ್ಸ್ ಸಂಶೋಧನೆಗೆ ಒಳಪಟ್ಟಿಲ್ಲ. ಇನ್ನು ಔಷಧಿ ಸಸ್ಯಗಳಾಗಿ ನಾವು ಬಳಸಬಹುದಾದಂತ ಕೆಪಾಸಿಟಿ ಇದೆ. ಈ ಸ್ಲೈಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಂಡಿಯಾದಲ್ಲಿ 45,000 ಪ್ಲಾಂಟ್ ಸ್ಪೀಶೀಸ್ ಇದೆ. ಅದ್ರಲ್ಲಿ ಆಯುರ್ವೇದ ಕೇವಲ 2,000 ಸ್ಪೀಶೀಸ್ ಬಳಸ್ತಾ ಇದೆ. ಟಿಬೇಟಿಯನ್ ಸಿಸ್ಟಮ್ ಅಲ್ಲಿ 500 ಸ್ಪೀಶೀಸ್ ಬಳಸ್ತಾರೆ, ಸಿದ್ಧದಲ್ಲಿ 1,300, ಯುನಾನಿನಲ್ಲಿ 1000, ಹೋಮಿಯೋಪತಿಯಲ್ಲಿ 800, ಅಲೋಪತಿಯಲ್ಲಿ 200. ಸೊ ಈ ರೀತಿಯಾಗಿ ಬೇರೆ ಬೇರೆ ವೈದ್ಯಕೀಯ ಸಿಸ್ಟಮ್ಸ್ ಈ ಔಷಧೀಯ ಸಸ್ಯದ ಮೇಲೆ ಡಿಪೆಂಡ್ ಆಗಿದ್ದಾವೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಔಷಧೀಯ ಸಸ್ಯಗಳ ಮೇಲೆ ಕಂಪ್ಲೀಟ್ ಪ್ರಪಂಚದ ಮನುಕುಲದ ಆರೋಗ್ಯ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಷ್ಟೊಂದು ಔಷಧೀಯ ಸಸ್ಯಗಳು ನಮ್ಮ ಭಾರತದಲ್ಲಿದೆ. ಈ ಔಷಧೀಯ ಸಸ್ಯಗಳು ಯಾವ ಸ್ಪೀಶೀಸ್ ಅಲ್ಲಿದೆ, ಯಾವ ಜೀನಸ್ ಅಲ್ಲಿದೆ ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಹೋದ್ರೆ ಬಹುಶಃ ಬಾಟ್ನಿ ಹಿನ್ನೆಲೆ ಇದ್ರೆ ನಮಗೆ ಗೊತ್ತಾಗುತ್ತೆ. ಥ್ಯಾಲೋಫೈಟ್ಸ್ ಅಲ್ಲಿ 230 ಸ್ಪೀಶೀಸ್ ಮೆಡಿಸಿನ್ ಬಳಸ್ತೀವಿ. ಬ್ರಯೋಫೈಟ್ಸ್ ಅಲ್ಲಿ 39 ಸ್ಪೀಶೀಸ್ ಬಳಸ್ತೀವಿ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ 55 ಸ್ಪೀಶೀಸ್ ಬಳಸ್ತೀವಿ. ಆಂಜಿಯೋಸ್ಪರ್ಮ್ಸ್ ಮೊನೊಕಾಟ್ ಅಲ್ಲಿ 676 ಸ್ಪೀಶೀಸ್ ಮೆಡಿಸಿನ್ ಬಳಸ್ತೀವಿ. ಸೊ ಅದೇ ರೀತಿ ಬೇರೆ ಬೇರೆ ಫ್ಯಾಮಿಲಿ ಲಿನಿಯೇಸಿ, ಆರ್ಕಿಡೇಸಿ, ಕಾಂಬ್ರಡೇಸಿ, ಲೆಗ್ಯುಮಿನೇಸಿ, ರೆನಿನ್ಕ್ಲೇಸಿ, ಸೊ ಇವೆಲ್ಲ ಎಲ್ಲಾ ಸ್ಪೀಶೀಸ್ ಕೂಡ ನಾವು ಔಷಧೀಯ ಸಸ್ಯಗಳು ಕಾಣಬಹುದು. ಅದು ಇವತ್ತಿನ ಸಿನಾರಿಯೋ ಆಯಿತು. ಪ್ರಪಂಚ ಯಾವತ್ತು ಹುಟ್ಟೋ, ಮನುಕುಲ ಯಾವತ್ತು ಅಂತ ಬಂದೋ ಅವತ್ತಿಂದಲೂ ಕೂಡ ನಾವು ಔಷಧಿ ಸಸ್ಯಗಳನ್ನ ಬಳಸ್ತಾ ಇದ್ದೀವಿ. ಸೊ ಥ್ಯಾಲೋಫೈಟ್ಸ್, ಸ್ಟೆರಿಡೋಫೈಟ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ಋಗ್ವೇದ, ಯಜುರ್ವೇದ ವೇದಗಳನ್ನು ನಾವು ಬಳಸ್ತೀವಲ್ಲ, ಋಗ್ವೇದದಲ್ಲಿ ಸುಮಾರು 67 ಮೆಡಿಸಿನಲ್ ಪ್ಲಾಂಟ್ಸ್ ಗಳ ಉಲ್ಲೇಖ ಇದೆ. ನಾವೆಲ್ಲ ಏನು ತಪ್ಪು ತಿಳ್ಕೊಂಡಿದೀವಿ ಅಂದ್ರೆ ಕಾಯಿಲೆ ಬಂದಾಗ ಔಷಧಿ ತಗೊಂತ ಇದ್ರೆ ವಾಸನೆ ಆಗೋದಿಲ್ಲ ಅಂತ ತಪ್ಪು ತಿಳ್ಕೊಂಡಿದೀವಿ. ಈ ಪ್ರಪಂಚದ ಅತ್ಯಂತ ಹಳೆಯ ವೈದ್ಯಕೀಯ ಪದ್ಧತಿ ಆಯುರ್ವೇದ ಬಂದು 2,000 ವರ್ಷ ಆದ್ರೆ ಅಲೋಪತಿ ಬಂದು 300 ವರ್ಷ ಆಯ್ತು. ಆದ್ರೆ ಮನುಷ್ಯ ಭೂಮಿ ಮೇಲೆ ಬಂದು 9 ಲಕ್ಷ ವರ್ಷ ಆಯ್ತು. 9 ಲಕ್ಷ ವರ್ಷಗಳಿಂದ ನಾವು ಆರೋಗ್ಯಕರವಾಗಿ ಆರಾಮಾಗಿದ್ವಿ. ಮೆಡಿಸಿನ್ ಬಂದ ಮೇಲೆ ಕಾಯಿಲೆ ಬಂದಿದೆ ಅಲ್ವಾ, ಅಲ್ಲಿವರೆಗೂ ಆರಾಮಾಗಿ. ಸೊ ವಿತೌಟ್ ಮೆಡಿಸಿನ್ ವಿ ಕ್ಯಾನ್ ಲೀವ್ ವಿತ್ ದ ಹೆಲ್ಪ್ ಆಫ್ ದಿ ಮೆಡಿಸಿನಲ್ ಪ್ಲಾಂಟ್ಸ್. ಋಗ್ವೇದದಲ್ಲಿ ಸುಮಾರು 67 ಔಷಧೀಯ ಸಸ್ಯಗಳ ಉಲ್ಲೇಖ ಇದೆ. ಯಜುರ್ವೇದದಲ್ಲಿ 81 ಸ್ಪೀಶೀಸ್ಗಳ ಉಲ್ಲೇಖ ಇದೆ.
ಚರಕ ಸಂಹಿತೆಯಲ್ಲಿ ಸುಮಾರು 1100 ಔಷಧೀಯ ಸಸ್ಯಗಳ ಉಲ್ಲೇಖ ಇದೆ. ಸುಶ್ರುತ ಸಂಹಿತೆಯಲ್ಲಿ 1270 ಔಷಧೀಯ ಸಸ್ಯಗಳ ಉಲ್ಲೇಖ ಇದೆ. ತದನಂತರ ಸಾಕಷ್ಟು ಸಂಶೋಧನೆಗಳಾಗಿ ಹೊಸ ಔಷಧೀಯ ಸಸ್ಯಗಳನ್ನ ನಾವು ಔಷಧಿಗಳಾಗಿ ಬಳಸ್ತಾ ಇದ್ದೀವಿ. ಸೊ ಇಷ್ಟೊಂದು ಪೊಟೆನ್ಸಿ ನಮ್ಮ ವನಗಳಿಗಿದೆ, ಇಷ್ಟೊಂದು ಔಷಧೀಯ ಸಸ್ಯಗಳು ನಮ್ಮ ವನಗಳಲ್ಲಿ ಸ್ಕ್ಯಾಟರ್ ಆಗಿದೆ. ಅದನ್ನ ಉಳಿಸಿ ಬೆಳೆಸಿ ಬಳಸುವಂತ ಒಂದು ಮನಸ್ಸು ನಮಗಿರ್ಬೇಕಷ್ಟೇ. ಹೇಗೆ ಕಂಡುಹಿಡಿದು? ಹಳೆ ಕಾಲದಲ್ಲಿ ರಿಸರ್ಚ್ ಇರಲಿಲ್ಲ. ನಮ್ಮ ಪ್ರಕಾರ ರಿಸರ್ಚ್ ಅಂದ್ರೆ ಇವತ್ತು ಹೇಗೆ ತಿಳ್ಕೊಂಡಿದ್ದೀವಿ? ರಿಸರ್ಚ್ ಅಂದ್ರೆ ದೊಡ್ಡ ದೊಡ್ಡ ಲ್ಯಾಬೋರೇಟರಿಗಳಲ್ಲಿ ಯಾವುದೋ ಕೆಮಿಕಲ್ಗಳಲ್ಲಿ ಯಾವುದೋ ಸಾಲ್ವೆಂಟ್ಗಳಲ್ಲಿ ಎಕ್ಸ್ಟ್ರಾಕ್ಟ್ ತೆಗೆದು ಅದನ್ನ ವೈರಸ್ಗಳಿಗೂ ಬ್ಯಾಕ್ಟೀರಿಯಾಗಳಿಗೆ ಹಾಕಿ ಆ ಬ್ಯಾಕ್ಟೀರಿಯಾ ವೈರಸ್ ಸತ್ತೋದ್ರೆ ಅದನ್ನ ಮೆಡಿಸಿನ್ ಆಗಿ ಬಳಸ್ತೀವಿ ಅಂತ ನಮ್ಮ ಒಂದು ಭಾವನೆ. ಇದೆಲ್ಲಕ್ಕಿಂತ ಮೀರಿದ ದೊಡ್ಡ ಸಂಶೋಧನೆ ಏನು ಅಂದ್ರೆ ಟೈಮ್ ಟೆಸ್ಟೆಡ್. 2000 ವರ್ಷಗಳಿಂದಲೂ ಕೂಡ ಇದು ಬದುಕುಳಿದಿದೆ. ಆಯುರ್ವೇದ ಅನ್ನೋದು ಅಥವಾ ಮನೆಮದ್ದು ಅನ್ನೋದು 2000 ವರ್ಷಗಳಿಂದಲೂ ಕೂಡ ಮನುಷ್ಯರು ಬಳಸ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಂಶೋಧನೆ ಇನ್ನೊಂದಿಲ್ಲ. ಆಯುರ್ವೇದದಲ್ಲಿ ಒಂದು ಮಾತು ಬರುತ್ತೆ, ಆಯುರ್ವೇದ ಉಪದೇಶೇಶು ವಿಧೇಯ ಪರಮಾದರಃ. ಆಯುರ್ವೇದದಲ್ಲಿ ಏನು ಹೇಳಿದೆಯೋ ಅದನ್ನ ನೀವು ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ. ಅದು ರಿಸರ್ಚ್ ಆಗಲಿ, ನಮಗೆ ಸೈಂಟಿಫಿಕ್ ಪೇಪರ್ ಬರಲಿ, ಆಮೇಲೆ ಅದನ್ನ ಬಳಸ್ತೀನಿ ಅಂದ್ರೆ ಬಳಸಲಿಕ್ಕೆ ನಾವೇ ಇರೋದಿಲ್ಲ. ಆಯುರ್ವೇದ ಉಪದೇಶೇಶು ವಿಧೇಯ ಪರಮಾದರ. ಯಾಕಂದ್ರೆ ಆಯುರ್ವೇದದಲ್ಲಿ ಹೇಳಿರುವಂತ ಯಾವುದೇ ರಿಸರ್ಚ್ಗಳು ಸ್ಪಾನ್ಸರ್ಡ್ ರಿಸರ್ಚ್ ಅಲ್ಲ. ಇವತ್ತು ಯಾವುದೇ ರಿಸರ್ಚ್ ಆಗಲಿ, ಯಾವುದೇ ಹೊಸ ಮಾಲಿಕ್ಯೂಲ್ ಬರಲಿ, ಯಾವುದೇ ಮೆಡಿಸಿನ್ ಬರಲಿ, ಆಲ್ ದೋಸ್ ಆರ್ ಸ್ಪಾನ್ಸರ್ಡ್ ರಿಸರ್ಚ್. ಯಾವುದೋ ಒಂದು ಕಂಪನಿ ಒಂದಷ್ಟು ಕೋಟಿ ಹಣ ಹಾಕುತ್ತೆ, ವ್ಯಾಪಾರ ದ್ರೋಹ ಚಿಂತನ. ಸೊ ಅಷ್ಟು ಹಣ ಹಾಕಿದ್ಮೇಲೆ ವಾಪಸ್ ತಗೊಳಬಾರದು. ಹಾಗಾಗಿ ಆಯುರ್ವೇದ ಅಥವಾ ಮನೆಮದ್ದುಗಳು, ಇದು ಪಾರಂಪರಿಕ ವೈದ್ಯ ಪದ್ಧತಿ ಅಂತ ಏನಿದೆಯೋ, ಸೊ ಇವೆಲ್ಲವೂ ಕೂಡ ಮನುಕುಲದ ಒಳಿತಿಗಾಗಿ ಬಂದಂತದ್ದು. ಈ ವನೌಷಧಿಗಳನ್ನ ನಾವು ಬಳಸಬೇಕು. ನಾವಂತ ಇರ್ತೀವಿ ವನೌಷಧಿಗಳಿಂದ, ಗಿಡಮೂಲಿಕೆಗಳಿಂದ ಹುಷಾರಾಗೋದಿಲ್ಲ ಅಂತ. ಯಾಕೆ ಹುಷಾರಾಗ್ತಿಲ್ಲ ಅಂದ್ರೆ ನಮ್ಮ ದೇಹ ಕೆಮಿಕಲ್ ಗೊಬ್ಬರಿಗೆ ಹೊಂದ್ಕೊಂಡ್ಬಿಟ್ಟಿದೆ, ಅದೇ ಹುಷಾರಾಗ್ತಿಲ್ಲ. ಆದ್ರೆ ಅದು ಹುಷಾರಾಗುವಂತ ತಾಕತ್ ಅದರಲ್ಲಿದೆ. ಸೊ ಇದನ್ನ ಯಾವ ರೀತಿ ಕಂಡುಹಿಡಿದ್ರು ನಮ್ಮ ಹಿರಿಯರು ಅಂದ್ರೆ ಇಟ್ಸ್ ಲೈಕ್ ಎ ಮೈಂಡ್ ರೀಡಿಂಗ್. ಇವತ್ತು ಸೈಕಾಲಜಿಯಲ್ಲಿ, ಮಾನಸಿಕ ಶಾಸ್ತ್ರದಲ್ಲಿ ಮೈಂಡ್ ರೀಡಿಂಗ್ ಅಂತ ಒಂದು ಸೈನ್ಸ್ ಇದೆ. ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದ್ರೆ ಅವ್ನ ಎಲ್ಲಾ ಗುಣಗಳನ್ನ ಹೇಳ್ತಾರೆ ಡಾಕ್ಟರ್ಗಳು. ತಿಳಿಸ್ಕೊಳ್ಳೋದು ಮೈಂಡ್ ರೀಡಿಂಗ್. ಹಾಗೆ ನಮ್ಮ ಋಷಿ ಮುನಿಗಳು ಪ್ಲಾಂಟ್ಗಳ ಮೈಂಡ್ ರೀಡಿಂಗ್ಗಳನ್ನು ಗೊತ್ತಿತ್ತು ಅವ್ರಿಗೆ. ಇವತ್ತಿನ ಜೆನೆಟಿಕ್ ಅಂತ ಕರಿತೀವಿ, ಜೆನೆಟಿಕ್ಸ್ ನ ಮೈಂಡ್ ರೀಡಿಂಗ್ ಅವ್ರಿಗೆ ಗೊತ್ತಿತ್ತು. ಆ ಬೇಸ್ ಮೇಲೆ ಔಷಧೀಯ ಸಸ್ಯಗಳನ್ನ ಅವ್ರು ಕಂಡುಹಿಡಿದ್ರು. ಇದಂತೆ ಝೂ ಫಾರ್ಮೋಕಾಗ್ನಸಿ ಅಂತ ಓದಿದೆ. ಯಾವಾಗಲೂ ತಮಗೆ ಸಮಯ ಇದ್ದಾಗ ಗೂಗಲ್ ಮಾಡಿ ನೋಡಿ. ಝೂ ಫಾರ್ಮೋಕಾಗ್ನಸಿ ಅಂದ್ರೆ ಪ್ರಾಣಿಗಳಿಗೆ ಯಾವ್ದಾದ್ರು ಕಾಯಿಲೆ ಬಂದಾಗ ಅವು ವನದಲ್ಲಿ ಯಾವುದೋ ಒಂದು ಗಿಡಮೂಲಿಕೆಯನ್ನು ತಿಂದು ಬದುಕುತ್ತೆ. ಉದಾಹರಣೆಗೆ ಕೋವಿಡ್ ಅಂತ ಹೊಸ ವೈರಸ್ ಬಂತು ಅನ್ಕೊಳ್ಳಿ ನಮಗೆ. ಅದನ್ನ ಯಾವ್ದೋ ಒಂದು ಕೋತಿಗೆ ಇಂಜೆಕ್ಟ್ ಮಾಡಿ ಕಾಯಿಗೆ ಬಿಟ್ರೆ ಅದು ಹುಡ್ಕೊಂಡು ಹೋಗಿ ಯಾವ್ದೋ ಒಂದು ಗಿಡಮೂಲಿಕೆಯನ್ನು ತಿನ್ನುತ್ತೆ. ತಿಂದಾಗ ಇದರಲ್ಲಿ ಆ ಕಾಯಿಲೆಯನ್ನು ವಾಸಿ ಮಾಡುವಂತ ಮಾಲಿಕ್ಯೂಲ್ ಇದೆ ಅಂತ ಲ್ಯಾಬೋರೇಟರಿಗಳಲ್ಲಿ ಅದನ್ನ ಸಿಂಥೆಸೈಸ್ ಮಾಡಿ ಸಿಂಥೆಟಿಕ್ ಆಗಿ ಮೆಡಿಸಿನ್ ಗಳನ್ನ ಡೆವಲಪ್ ಮಾಡ್ತಾರೆ. ದಿಸ್ ಕಾಲ್ಡ್ ಆಸ್ ಝೂ ಫಾರ್ಮೋಕಾಗ್ನಸಿ. ಅಂದ್ರೆ ಪ್ರಾಣಿಗಳನ್ನು ಗಮನಿಸಿ ನಾವು ಔಷಧಿಗಳನ್ನ ಬಳಸುವುದು. ಸೊ ಝೂ ಫಾರ್ಮೋಕಾಗ್ನಸಿ ಮುಖಾಂತರ ನಮ್ಮ ಹಿರಿಯರು ಈ ಔಷಧಿಗಳನ್ನ ಕಂಡುಹಿಡಿದಿದ್ರು. ಸೊ ಕೆಲವರು ಅಂತಿರ್ತಾರೆ, ಇಟ್ ಇಸ್ ನಾಟ್ ಸೈಂಟಿಫಿಕ್. ಆಯುರ್ವೇದ ಸೈಂಟಿಫಿಕ್ ಅಲ್ಲ, ವನೌಷಧಿಗಳು ಸೈಂಟಿಫಿಕ್ ಅಲ್ಲ. 2000 ವರ್ಷದ ಬದುಕು ಉಳಿದಿರೋದಕ್ಕಿಂತ ಸೈಂಟಿಫಿಕ್ ಬೇಕಾ? ಸೊ ಹಾಗಾಗಿ ಆಯುರ್ವೇದ ಅನ್ನೋದು, ವನೌಷಧ ಅನ್ನೋದು, ಇಟ್ ಮೇ ನಾಟ್ ಬಿ ಸೈಂಟಿಫಿಕ್, ಬಟ್ ಸೈನ್ಸ್ ಶುಡ್ ಕಮ್ ಅಪ್ ಟು ದಿಸ್ ಆಯುರ್ವೇದಿಕ್ ಲೆವೆಲ್, ಆರ್ ಸೈನ್ಸ್ ಶುಡ್ ಕಮ್ ಅಪ್ ಟು ದಿಸ್ ಹರ್ಬಲ್ ಮೆಡಿಸಿನ್ಸ್ ಲೆವೆಲ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಝೂ ಫಾರ್ಮಸಿ ಮುಖಾಂತರ ಇವರು ಔಷಧಿಗಳನ್ನ ಕಂಡುಹಿಡಿದಿದ್ರು. ಜೊತೆಗೆ ಸಿಮಿಲಾರಿಟಿ, ಕೆಲವು ಗಿಡಗಳನ್ನ, ಕೆಲವು ಹೂಗಳನ್ನ ನೋಡಿದಾಗ ನಮ್ಮ ದೇಹದ ಅಂಗಗಳ ರೀತಿ ಅದು ಕಾಣುತ್ತೆ. ಉದಾಹರಣೆಗೆ ಅಕ್ರೋಟ್ ನೋಡಿದ್ರೆ ವಾಲ್ನಟ್ ನೋಡಿದ್ರೆ ಎಲ್ಲರೂ ಅಕ್ರೋಟ್ ಅಂತ ಹೇಳ್ತೀವಿ. ಅದನ್ನ ಓಪನ್ ಮಾಡಿ ನೋಡಿದಾಗ ಒಳಗಡೆ ಯಾವ ರೀತಿ ಇರುತ್ತೆ ಸೀಡ್? ಅದು ಬ್ರೈನ್, ಎಕ್ಸಾಕ್ಟ್ ಬ್ರೈನ್ ತರ ಇರುತ್ತೆ. ಅಂದ್ರೆ ಬ್ರೈನ್ಗೆ ಬೇಕಾದಂತಹ, ಬ್ರೈನ್ ಅಲ್ಲಿ ಉಂಟಾಗುವ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಗುಣಗಳು ಅಕ್ರೋಟ್ ಅಲ್ಲಿ ಇದೆ. ಅದೇ ರೀತಿ ಅರಿಸ್ಟೋಲೋಕಿಯಾ ಬ್ರಾಕ್ಟೇಟಾ ಅಂತ ಗಿಡ ಇದೆ, ನಮ್ಮ ಜೋಗಿಮಟ್ಟಿದಲ್ಲಿ ಸಾಕಷ್ಟು ಇದೆ. ಇವತ್ತು ಸಂಜೆ ಫೀಲ್ಡ್ ವರ್ಕಿಗೆ ಹೋದಾಗ ನೋಡೋಣ ಅಂತ ಅರಿಸ್ಟೋಲೋಕಿಯಾ ಬ್ರಾಕ್ಟೇಟಾ ಅಂತ. ಅದರ ಹೂವನ್ನು ನೋಡಿದಾಗ ನೀವು ಎಕ್ಸಾಕ್ಟ್ ಯುಟರಸ್ ಓವರಿ ಫೆಲೋಪಿಯನ್ ಟ್ಯೂಬ್ ತರ ಕಾಣುತ್ತೆ. ಸೊ ಅದು ಏನು ಸೂಚಿಸುತ್ತೆ? ಸೊ ಯುಟ್ರೈನ್ ಡಿಸಾರ್ಡರ್ಗಳಲ್ಲಿ ನಾವು ಬಳಸಬಹುದು. ಸೊ ಇದರ ಸಿಮಿಲಾರಿಟಿ ಮುಖಾಂತರ ನಮ್ಮ ಹಿರಿಯರು ಇವನ್ನ ಔಷಧಿ ಸಸ್ಯಗಳಾಗಿ ಬಳಸಬಹುದು. ಮತ್ತು ಟೇಸ್ಟ್ ಮೇಲೆ, ಸೊ ಉದಾಹರಣೆಗೆ ಟೇಸ್ಟ್ ಮೇಲೆ, ಉದಾಹರಣೆಗೆ ಅದು ಸಿಹಿಯಾಗಿತ್ತು ಅಂದ್ರೆ ಯೂಶಲಿ ಅದು ನ್ಯೂಟ್ರಿಟಿವ್ ಆಗಿ ಕೆಲಸ ಮಾಡುತ್ತೆ. ಖಾರ ಒಗರುವಾಗಿದ್ರೆ ಅದು ಯೂಶಲಿ ಡೈಜೆಸ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹುಳಿಯಾಗಿದ್ರೆ ಕಾರ್ಡಿಯೋ ಪ್ರೊಡಕ್ಟಿವ್ ಆಗಿ, ಸೊ ಹಾರ್ಟಿಗೆ ಬೇಕಾದಂತ ಅಂಶಗಳು ಅದರಲ್ಲಿ ಇದೆ ಅನ್ಕೋಬಹುದು. ಉದಾಹರಣೆಗೆ ಹುಳಿ, ಕಿತ್ತಳೆ ತಿಂದಾಗ ಸೊ ಇದಕ್ಕೆ ಕಾರ್ಡಿಯೋ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ರೀತಿ ರುಚಿಗೂ ಮತ್ತು ಆ ಔಷಧಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ರುಚಿ ಆಧಾರಿತವಾಗಿ ನಮ್ಮ ಮೆಡಿಸಿನ್ಸ್ ಡೆವಲಪ್ ಆಗಿದೆ. ಮತ್ತು ಟೈಮ್ ಟೆಸ್ಟೆಡ್, ಈಗಾಗಲೇ ಚರ್ಚೆ ಮಾಡಿದ್ವಿ. ಟೈಮ್ ಟೆಸ್ಟೆಡ್, ಸಾವಿರಾರು ವರ್ಷಗಳಿಂದ ಬಳಸಿದರೆ ಏನೂ ಸೈಡ್ ಎಫೆಕ್ಟ್ ಆಗ್ತಾ ಇಲ್ಲ. ನೋಡಿ, ನಾವಿವತ್ತು ಆಹಾರ ತಿಂತೀವಿ, ನಮ್ಮ ಅಜ್ಜಿ ನಮ್ಮ ತಾಯಿ ಅರ್ಧಂಬರ್ಧ ಓದಿದ್ದಾರೆ. ಅವ್ರು ಕೊಟ್ಟಂತ ಆಹಾರದಿಂದ ನಾವು ಬಹಳ ಗಟ್ಟಿಮುಟ್ಟಾಗಿದ್ದೀವಿ.
ಆದ್ರೆ ಇತ್ತೀಚಿನ ಫುಡ್ ಸೈನ್ಸ್ ಅಂತನೋ ಇತ್ತೀಚಿನ ರಿಸರ್ಚ್ ವರ್ಕ್ ಅಂತನೋ ಏನೇನೋ ಕಂಡುಹಿಡಿತಾರೆ, ಪಿಜ್ಜಾ ಬರ್ಗರ್ ಎಲ್ಲ ಕಂಡುಹಿಡಿತಾರೆ. ಅಷ್ಟೊಂದು ಪ್ರಕಾಂಡ ಪಂಡಿತರ ಕಂಡುಹಿಡಿದಂತ ಔಷಧಿಗಳನ್ನ ಆಹಾರವನ್ನು ತಿಂದು ನಮ್ಮ ಆರೋಗ್ಯ ಹೇಗಿದೆ ಇವತ್ತು ಅಲ್ವಾ? ಟೈಮ್ ಟೆಸ್ಟ್ ಇಸ್ ಬೆಸ್ಟ್ ಟೆಸ್ಟ್ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ಸೈನ್ಸ್ ಅಲ್ಲ, ಸೈಂಟಿಫಿಕ್ ಅಲ್ಲ ಅಂತ ಮೂಗು ತಪ್ಪಾಗುತ್ತೆ. ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ನಮ್ಮ ಔಷಧಿ ಸಸ್ಯಗಳು, ನಮ್ಮ ಹರ್ಬಲ್ ಪ್ಲಾಂಟ್ಸ್ ಡೆವಲಪ್ ಆಗಿದೆ. ನಾವು ಔಷಧದ ಇತಿಹಾಸವನ್ನು ನೋಡಿದಾಗ, ಸೊ ಈ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನೋದು ಮನೆಮದ್ದು ಅನ್ನೋದು ಹೇಗೆ ಆರಿಜಿನ್ ಆಯಿತು, ಉತ್ಪತ್ತಿ ಆಯಿತು ಅಂತ ನಾವು ನೋಡಿದಾಗ, ಮನುಷ್ಯ ಕೃಷಿಯನ್ನ ಕಂಡುಹಿಡಿದು ಒಂದು ಕಡೆ ನೆಲೆ ನಿಲ್ಲುವವರೆಗೆ ಅವರಿಗೆ ಕಾಯಿಲೆಗಳೇ ಬರ್ತಿರ್ಲಿಲ್ಲ. ಯಾವಾಗ ಕೃಷಿಯನ್ನು ಕಂಡುಹಿಡಿದು ಒಂದು ಕಡೆ ನೆಲೆ ನಿಲ್ತನೋ ಅವಾಗ ಚಿಕ್ಕದಾಗಿ ಕಾಯಿಲೆಗಳು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಕಾಯಿಲೆ ಬಂದಾಗ ಅವನು ಏನ್ ಮಾಡ್ದ? ತನ್ನ ಸುತ್ತಮುತ್ತ ಇರುವಂತ ಗಾಳಿ, ನೀರು, ಮಣ್ಣುಗಳನ್ನು ಬಳಸಿ ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ. ಉದಾಹರಣೆಗೆ ಇವತ್ತು ಸಹ ನಮ್ಗೆ ಜ್ವರ ಬಂದ್ರೆ ಏನನ್ಸುತ್ತೆ? ಸ್ವಲ್ಪ ಬಿಸಿಲಲ್ಲಿ ಮೈ ಕಾಯಿಸೋಣ ಅನ್ಸುತ್ತೆ ಅಲ್ವಾ? ಸ್ವಲ್ಪ ಮೈ ಕಾಯಿಸ್ಬೇಕು ಅನ್ಸುತ್ತೆ. ಸೊ ಸುಸ್ತಾದಾಗ ಏನನ್ಸುತ್ತೆ? ಸ್ವಲ್ಪ ಮಲಗೋಣ ಅನ್ಸುತ್ತೆ. ಸೊ ಈ ರೀತಿಯಾಗಿ ಗಾಳಿ, ಮಣ್ಣು, ಬಿಸಿಲುಗಳನ್ನ ಬಳಸಿ ಮೊದಲು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ಪಟ್ಟಂತ ಮೊದಲ ವೈದ್ಯಕೀಯ ಪದ್ಧತಿ ನಾವು ಫಸ್ಟ್ ಎವರ್ ಮ್ಯಾನ್ಕೈಂಡ್ಸ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬೋದು ಪ್ರಕೃತಿ ಚಿಕಿತ್ಸೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮನುಷ್ಯನ ಮೊದಲ ವೈದ್ಯಕೀಯ ಪದ್ಧತಿ. ತದನಂತರ ತನ್ನ ಸುತ್ತಮುತ್ತ ಇರುವಂತಹ ಔಷಧೀಯ ಸಸ್ಯಗಳನ್ನು ತಕ್ಕೊಂಡು ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಪಟ್ಟ. ಜ್ವರ ಬಂತು, ಯಾವ್ದೋ ಕಷಾಯ ಕುಡ್ದ, ಯಾವ್ದೋ ಎಲೆ ತಿಂದ, ಅದು ವಾಸಿ ಆಯ್ತು, ಇದು ಜ್ವರಕ್ಕೆ ಬರುತ್ತೆ ಅಂತ ಡಾಕ್ಯುಮೆಂಟ್ ಮಾಡ್ದ. ಯಾವ್ದೋ ರಸ ಕೊಡ್ದ, ವಾಸಿ ಆಗ್ಲಿಲ್ಲ, ಇದು ಬರೋದಿಲ್ಲ ಅಂತ ಡಾಕ್ಯುಮೆಂಟ್ ಮಾಡ್ದ. ಏನೋ ಗಾಯ ಆಯ್ತು, ಯಾವ್ದೋ ಒಂದು ರಸ ಹಚ್ಕೊಂಡ, ಅದು ವಾಸಿ ಆಯ್ತು, ಗಾಯಕ್ಕೆ ಬರುತ್ತೆ, ಡಾಕ್ಯುಮೆಂಟೇಶನ್ ಮಾಡ್ತಾ ಹೋದ. ಸೊ ಈ ರೀತಿಯಾಗಿ ತನ್ನ ಸುತ್ತಮುತ್ತ ಇರುವಂತಹ ಔಷಧಿಗಳಿಂದಲೇ ಡಾಕ್ಯುಮೆಂಟೇಶನ್ ಮಾಡಿದಂತ ಫಸ್ಟ್ ಮೆಡಿಕಲ್ ಸೈನ್ಸ್ ಆಯುರ್ವೇದ ಅಂತ ಆಯ್ತು. ಈ ಆಯುರ್ವೇದದಲ್ಲಿ ಇವತ್ತು 2,000 ಸ್ಪೀಶೀಸ್ ಗಳನ್ನ ಔಷಧೀಯ ಸಸ್ಯಗಳಾಗಿ ನಾವು ಬಳಸ್ತೀವಿ. ಸೊ ಔಟ್ ಆಫ್ 45,000 ಸ್ಪೀಶೀಸ್, ನಮ್ಮ ಭಾರತದ 45,000 ಸ್ಪೀಶೀಸ್ ಗಳಲ್ಲಿ 2,000 ಸ್ಪೀಶೀಸ್ ಗಳನ್ನ ನಾವು ಇವತ್ತು ಆಯುರ್ವೇದದಲ್ಲಿ ಮನೆ ಮದ್ದುಗಳನ್ನಾಗಿಯೋ ಅಥವಾ ವನೌಷಧಿಗಳನ್ನಾಗಿ ಬಳಸ್ತಾ ಇದ್ದೀವಿ. ತದನಂತರ ಕಾಲ ಹಾಗೆ ಮುಂದುವರಿತು. ಭಾರತಕ್ಕೆ ಇನ್ವೇಡರ್ಸ್ ಬಂದ್ರು, ಬೇರೆ ದೇಶಗಳಿಂದ ಇನ್ವೇಡರ್ಸ್ ಬಂದ್ರು. ಅದರಲ್ಲಿ ಮೊದಲು ನಮ್ಮ ದೇಶಕ್ಕೆ ಇನ್ವೇಡರ್ಸ್ ಆಗಿ ಬಂದರು ಮೊಘಲ್ಸ್. ಮೊಘಲ್ಸ್ ಎಲ್ಲಿಂದ ಬಂದ್ರು? ಟರ್ಕಿಯಿಂದ ಬಂದ್ರು. ಟರ್ಕಿ, ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ. ಸೊ ಈ ಎಲ್ಲಾ ದೇಶಗಳನ್ನ ಕ್ರಾಸ್ ಮಾಡಿ ಅವರು ಭಾರತಕ್ಕೆ ಬಂದರು. ಈ ಭಾರತಕ್ಕೆ ಬರಬೇಕಾದ್ರೆ ಅವರು ಎಲ್ಲಿ ಟ್ರಾವೆಲ್ ಮಾಡ್ತಾ ಬಂದ್ರು, ಅಲ್ಲಿ ಟ್ರಾವೆಲ್ ಮಾಡಿದಂತ ಇರುವಂತ ವೈದ್ಯಕೀಯ ಪದ್ಧತಿಗಳನ್ನು ಇಂಬೈಬ್ ಮಾಡಿ ಕೊನೆಗೆ ಬಂದು ಭಾರತಕ್ಕೆ ಬಂದು ಆಯುರ್ವೇದವನ್ನು ತಗೊಂಡು ಎಲ್ಲ ಸೇರಿಸಿ ಒಂದು ಕೊಲಾಜ್ ಮಾಡಿ ಒಂದು ವೈದ್ಯಕೀಯ ಪದ್ಧತಿಯನ್ನು ಮಾಡಿದ್ರು. ಅದೇ ಯುನಾನಿ ವೈದ್ಯಕೀಯ ಪದ್ಧತಿ. ಹೇಗೆ ಆಯುರ್ವೇದದ ಮೆಡಿಕಲ್ ಸೈನ್ಸ್ ಅಲ್ಲಿ ಯಾವ ರೀತಿ ಎಲ್ಲ ಸಂಸ್ಕೃತದಲ್ಲಿ ಇರ್ತದೋ, ಈ ಯುನಾನಿದಲ್ಲಿ ಎಲ್ಲ ಉರ್ದುನಲ್ಲಿ ಇರ್ತದೆ. ಯಾಕಂದ್ರೆ ಮೊಘಲ್ ಸ್ಪಾನ್ಸರ್ಡ್ ಮೆಡಿಕಲ್ ಸಿಸ್ಟಮ್ ಆದ ಕಾರಣ ಈ ಯುನಾನಿಯಲ್ಲಿ ನಾವು ಸುಮಾರು 1000 ಸ್ಪೀಶೀಸ್ ಗಳನ್ನ ಔಷಧೀಯ ಸಸ್ಯಗಳಾಗಿ ಬಳಸ್ತೀವಿ. ಔಷಧಿ ಪರ್ಪಸ್ಗೆ ಈ 1000 ಸ್ಪೀಶೀಸ್ ನ ಯುನಾನಿಯಲ್ಲಿ ಬಳಸ್ತೀವಿ. ಹಾಗೆ ಕಾಲ ಮುಂದುವರಿದು ಆಸ್ ಎವಲ್ಯೂಷನ್. ಕೇವಲ ಹರ್ಬ್ಸ್ ಇಂದ ಕಾಯಿಲೆ ಗುಣ ಆಗ್ತಿಲ್ಲ ಅಥವಾ ಲೇಟ್ ಆಗ್ತದೆ, ತಡವಾಗಿ ಗುಣ ಆಗ್ತಾ ಇದೆ, ಸ್ವಲ್ಪ ಫಾಸ್ಟ್ ಮಾಡಬೇಕಲ್ಲ. ಆವಾಗ ಬಂದದ್ದು ಸಿದ್ಧ ವೈದ್ಯ ಪದ್ಧತಿ. ಕೇಳಿದಿರ ಸಿದ್ಧ ವೈದ್ಯ ಪದ್ಧತಿ ಅಂತ ಯಾರಾದ್ರೂ ಹೆಸರು ಕೇಳಿದಿರ? ಈ ಸಿದ್ಧ ವೈದ್ಯ ಪದ್ಧತಿ ತಮಿಳುನಾಡಿನ ಕೊಡುಗೆ. ಎಂಟೈರ್ ಭಾರತಕ್ಕೆ, ಎಂಟೈರ್ ಪ್ರಪಂಚಕ್ಕೆ ತಮಿಳುನಾಡಿನ ಕೊಡುಗೆ ಸಿದ್ಧ ವೈದ್ಯ ಪದ್ಧತಿ. ತಮಿಳುನಾಡಲ್ಲಿ ಅಗಸ್ತ್ಯರ ಅಂತ ಒಬ್ಬ ಮುನಿ ಇದ್ರು, ಅಗಸ್ತ್ಯ ಮಹಾಮುನಿಗಳನ್ನು ಕರೀತಾರೆ. ಅಗಸ್ತ್ಯರ ಅಂತ ಒಬ್ಬ ಮಹಾಮುನಿ ಇದ್ರು. ಅವರು ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್ ಲಾಂಚ್ ಮಾಡಿದ್ರು. ಯಾವಾಗ ಕೇವಲ ಹರ್ಬ್ಸ್, ವನೌಷಧಿಗಳೇ ಕಡಿಮೆ ಆಯಿತು ಹೀಲ್ ಮಾಡ್ಲಿಕ್ಕೆ ಅಂದಾಗ ಹರ್ಬೋ ಮಿನರಲ್ ಫಾರ್ಮುಲೇಷನ್ ಇವರು ಫಸ್ಟ್ ಲಾಂಚ್ ಮಾಡಿದ್ರು. ಅಂದ್ರೆ ಔಷಧೀಯ ಸಸ್ಯಗಳ ಜೊತೆಗೆ ನಾವು ಕ್ಯಾಲ್ಸಿಯಂ ಅನ್ನ ಔಷಧಿಯಾಗಿ ಬಳಸಬಹುದು, ಐರನ್ ಅನ್ನ ಔಷಧಿಯಾಗಿ ಬಳಸಬಹುದು, ಜಿಂಕ್ ಬಳಸಬಹುದು, ಮೆಗ್ನೀಷಿಯಂ ಬಳಸಬಹುದು ಅಂತ ಫಸ್ಟ್ ತೋರಿಸ್ಕೊಟ್ಟಂತವರು ಅಗಸ್ತ್ಯರು. ಇವತ್ತೇ ನ್ಯಾನೋ ಟೆಕ್ನಾಲಜಿ ಅಂತ ಕರಿತಿರಲ್ಲ, ಅದು ಫಸ್ಟ್ ಭಸ್ಮ ರೂಪದಲ್ಲಿ ಮನುಷ್ಯನಿಗೆ ಕೊಟ್ಟಂತವರು ಅಗಸ್ತ್ಯರು. ಈ ಸಿದ್ಧದಲ್ಲಿ ಇಟ್ ಇಸ್ ಹರ್ಬೋ ಮಿನರಲ್. ಆಯುರ್ವೇದ, ಯುನಾನಿ, ಪ್ರಕೃತಿ ಓನ್ಲಿ ಹರ್ಬಲ್ ಆದ್ರೆ ಸಿದ್ಧ ವೈದ್ಯ ಪದ್ಧತಿ ಬಂದಾಗ ಹರ್ಬೋ ಮಿನರಲ್ ಕಾಂಬಿನೇಷನ್ ಆಯ್ತು. ಇವತ್ತು ನಾವು ಒಳ್ಳೆ ಊಟ ತಗೋತೀವಿ, ನಮಗೆ ಸ್ವಲ್ಪ ಕ್ಯಾಲೋರಿ ಬಗ್ಗೆ ಕಾನ್ಶಿಯಸ್ ಇದೆ, ಪಟ್ಟಣಗಳಲ್ಲಿ ವಾಸಿಸ್ತಾ ಇದ್ದಾವೆ, ಹಣ್ಣು ಹಂಪಲು ಎಲ್ಲ ತಿಂತೀವಿ, ಆದ್ರೂ ಕೂಡ ಡಾಕ್ಟರ್ ಹೋದ್ರೆ ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ಸಿರಪ್ ತಗೊಳ್ಳಿ ಅಂತಾರೆ, ಐರನ್ ಕಮ್ಮಿ ಆಗಿದೆ, ಗುಳಿಗೆ ತಗೊಳ್ಳಿ ಅಂತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ನಾವು ಸೇವಿಸುವಂತ ಆಹಾರ ಸರಿ ಇಲ್ಲ ಅಂತಲ್ಲ, ನಾವು ತಕೊಂಡಿದ್ದ ನಮ್ಮ ದೇಹ ಜೀರ್ಣ ಆಗಿ ಅಬ್ಸಾರ್ಪ್ಷನ್ ಮಾಡ್ತಿಲ್ಲ, ಅಬ್ಸಾರ್ಬ್ ಆಗೋ ರೀತಿ ನಾವು ಫುಡ್ ತಕ್ಕೋತಿಲ್ಲ ಅಷ್ಟೇ. ಸೊ ಇದೆಲ್ಲದಕ್ಕೂ ಉತ್ತರವನ್ನು ಫಸ್ಟ್ ಕಂಡುಹಿಡಿದದ್ದು ಸಿದ್ಧ ವೈದ್ಯ ಪದ್ಧತಿ, ಹರ್ಬೋ ಮಿನರಲ್ ಸಿಸ್ಟಮ್ ಆಫ್ ಮೆಡಿಸಿನ್. ಆಸ್ ಟೈಮ್ ಗೋಸ್, ಟೈಮ್ ಲ್ಯಾಪ್ಸ್, ಹಾಗೆ ಮುಂದುವರೆದು ಒಂದು ಎವಲ್ಯೂಷನ್ ಸ್ಟೇಜ್ ಅಲ್ಲಿ ಹೋಮಿಯೋಪತಿ ಅಂತ ಒಂದು ವೈದ್ಯ ಪದ್ಧತಿ ಜರ್ಮನ್ ನಲ್ಲಿ ಪಾಪ್ಯುಲರ್ ಆಯಿತು. ಈ ಹೋಮಿಯೋಪತಿಯನ್ನು ಕಂಡುಹಿಡಿದವರು ಹ್ಯಾಂಡ್ಯುಮನ್ ಅಂತ. ಹ್ಯಾಂಡ್ಯುಮನ್ ಬೇಸಿಕಲಿ ಅಲೋಪತಿ ವೈದ್ಯ, ಅವರು ಅಲೋಪತಿ ಡಾಕ್ಟರ್. ಯಾವುದೋ ಒಂದು ಕಾಯಿಲೆ ಬಂದಾಗ ಮಗನಿಗೆ ಅಲೋಪತಿ ಔಷಧಿ ವಾಸಿ ಆಗ್ತಾ ಇದ್ದಾಗ ಅವರು ಹೋಮಿಯೋಪತಿ ಕಡೆ ಒಲವು ಕೊಡ್ತಾರೆ. ಹೋಮಿಯೋಪತಿ ಸರಳವಾಗಿ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂದ್ರೆ,
ಉದಾಹರಣೆಗೆ 1 ಲೀಟರ್ ಹಾಲು ತಗೊಳ್ಳಿ, ಚೆನ್ನಾಗಿ ಕಾಯಿಸಿ, ಕೊನೆಗೆ ಏನಾಗುತ್ತೆ, ಅದು 1 ಲೀಟರ್ ಹಾಲು ವಿಲ್ ಬಿ ಕನ್ವರ್ಟೆಡ್ ಇಂಟು ಸಮ್ 100 grams ಆಫ್ ಕೋವಾ. ಚೆನ್ನಾಗಿ ಕುದಿಸ್ತಾ ಹೋದ್ರೆ ಕೊನೆಗೆ ತಳದಲ್ಲಿ ಕೋವಾ, ಗಟ್ಟಿ ಕೋವಾ ಸಿಗುತ್ತೆ. 100 grams ಆಫ್ ಕೋವಾ ಇದೆ. ಆ 100 grams ಆಫ್ ಕೋವಾ 1 ಲೀಟರ್ ಅಷ್ಟು ಹಾಲಿನ ಎಲ್ಲಾ ಗುಡ್ನೆಸ್ ಅಲ್ಲಿ ಇರ್ತದೆ. ಸೊ ಯಾವಾಗ ಔಷಧೀಯ ಸಸ್ಯಗಳನ್ನ ಪೊಟೆನ್ಶಿಯೇಟ್ ಮಾಡಿದಾಗ ವಾಲ್ಯೂಮ್ ಕಡಿಮೆ ಮಾಡಬಹುದು. ಕಷಾಯಗಳನ್ನ ನಾವು ಅರ್ಧ ಕಪ್ಪು 1 ಕಪ್ ಕುಡಿಯೋದು ಕಷ್ಟ ಆದಾಗ ಸಣ್ಣ ಮಾತ್ರೆಗಳ ರೂಪದಲ್ಲಿ ಕೊಡಬಹುದು ಅಂತ ತೋರಿಸ್ಕೊಟ್ಟಂತರು ಹ್ಯಾಂಡಿಮನ್ ಅವರು ಹೋಮಿಯೋಪತಿ. ಇಲ್ಲೂ ಸಹ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನೇ ಬಳಸ್ತೇವೆ. ಸುಮಾರು 800 ಸ್ಪೀಶೀಸ್ ಗಳನ್ನ ಹೋಮಿಯೋಪತಿಯಲ್ಲಿ ನಾವು ಮೆಡಿಸಿನ್ ಆಗಿ ಬಳಸ್ತೇವೆ. ತದನಂತರ ಬಂದದ್ದು ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್. ಇದರಲ್ಲಿ ಕೇವಲ 200 ಸ್ಪೀಶೀಸ್ ಗಳನ್ನ ಬಳಸ್ತೀವಿ. ಬಟ್ ಇವರು ನಮ್ಮೆಲ್ಲರಿಗಿಂತ ವೇಗವಾಗಿ ಮುಂದೆ ಹೋಗ್ತಾ ಇದ್ದಾರೆ. ದಿನದಿನಕ್ಕೆ ಹೊಸ ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನ ಔಷಧಿಗೆ ಬಳಸ್ತಾ ಹೋಗ್ತಾ ಇದ್ದಾರೆ. ಬಟ್ ಅವ್ರು ಯಾರು ಅದನ್ನ ಆಯುರ್ವೇದ ಅಂತ ಕರೆಯಲ್ಲ, ಬಟ್ ಅವ್ರು ಯಾರು ಅದನ್ನ ವನೌಷಧಿ ಅಂತ ಕರೆಯಲ್ಲ. ದೇ ನೇಮ್ ಇಟ್ ಆಸ್ ಎ ಫೈಟೋಕೆಮಿಸ್ಟ್ರಿ, ಫೈಟೋಕೆಮಿಕಲ್. ನೀವು ಅರಿಶಿನ ಪುಡಿ ನಮ್ಮ ತಲಾಂತರ ಬಂದಿದ್ದು ಅಂತ ನೀವು ಕರೆದ್ರೆ ಅಲೋಪತಿ ಇಟ್ಸ್ ಕ್ಯುರ್ಕ್ಯುಮಿನ್ ಅಂತಾರೆ. ಇಟ್ಸ್ ಕ್ಯುರ್ಕ್ಯುಮಿನ್, ನಾಡ್ದ ಅರಿಶಿನ ನಿಮಗೆ ಗೊತ್ತಿರಬಹುದು. ಯು ಕ್ಯಾನ್ ಯೂಸ್ ಇಟ್ ಆಸ್ ಲೈಕ್ ದಟ್. ಅದನ್ನ ಕ್ಯುರ್ಕ್ಯುಮಿನ್ ಅಂತ ಕರೀತಾರೆ. ಸೊ ಹೆಚ್ಚು ಸ್ಪೀಶೀಸ್ ಗಳನ್ನ ಇಂಬೈಬ್ ಮಾಡಿಕೊಂಡು ಬಹಳ ಫಾಸ್ಟ್ ಆಗಿ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಬೆಳೀತಾ ಇದೆ. ಅಲೋಪತಿನಲ್ಲಿ ಕೆಮಿಕಲ್ಸ್ ನ ಜಾಸ್ತಿ ಬಳಸ್ತಾರೆ. ಸೊ ದೇ ಯೂಸ್ ದ ಟೆಕ್ನಿಕ್ ಬಯೋಮಿಮಿಕಿಂಗ್. ಅವರು ಬಯೋಮಿಮಿಕಿಂಗ್ ಅಂತ ಟೆಕ್ನಾಲಜಿಯಲ್ಲಿ ಆ ಔಷಧಿ ಸಸ್ಯಗಳನ್ನ ಬಳಸ್ತಾರೆ. ಯಾವ ರೀತಿ? ಉದಾಹರಣೆಗೆ ಒಂದು ಜ್ವರ ಬಂತು, ನೀವು ಅಮೃತ ಬಳ್ಳಿ ಕಷಾಯ ಕುಡಿದ್ರಿ. ಸೊ ಅಮೃತ ಬಳ್ಳಿ ಕಷಾಯ ಕುಡಿದಾಗ ಅವ್ರು ಅನಲೈಸ್ ಮಾಡ್ತಾರೆ, ಅದ್ರ ಯಾವ್ದೋ ಒಂದು ಸ್ಟಾರ್ಚ್ ಇದೆ, ಆ ಸ್ಟಾರ್ಚ್ ಜ್ವರನ ವಾಸಿ ಮಾಡ್ತಾ ಇದೆ ಅಂತ ಕಂಡುಹಿಡಿತಾರೆ. ಕಂಡುಹಿಡಿದ್ಬಿಟ್ಟು ಆ ಸ್ಟಾರ್ಚ್ ಅನ್ನ ಲ್ಯಾಬೋರೇಟರಿಗಳಲ್ಲಿ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿ ಔಷಧಿ ರೂಪದಲ್ಲಿ, ಗುಳಿಗೆ ರೂಪದಲ್ಲಿ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಈ ಬಯೋಮಿಮಿಕಿಂದ ದೇ ಕಾಲ್ಡ್ ಆಸ್ ಫೈಟೋಕೆಮಿಕಲ್ಸ್. ಈ ಫೈಟೋಕೆಮಿಕಲ್ಸ್ ಅಂತ ಸಾಕಷ್ಟು ಔಷಧಿ ಸಸ್ಯಗಳು ಹೊರ ಹೋಗ್ತಾ ಇದೆ. ಫೈನ್, ಹೋಗ್ಲಿ, ಮನುಷ್ಯರಿಗೆ ಸಿಗ್ಲಿ, ನಾಟ್ ಫಾರ್ ಇಂಡಿಯನ್ಸ್, ಫಾರ್ ದ ಹ್ಯೂಮನ್ ಕೈಂಡ್ಸ್, ಎಲ್ಲರೂ ಚೆನ್ನಾಗಿರ್ಲಿ, ಆರಾಮಾಗಿರ್ಲಿ. ಸೊ ಫೈಟೋಕೆಮಿಕಲ್ ರೂಪದಲ್ಲಿ ಬಳಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಮುನ್ನೆಲೆಗೆ ಬಂತು. ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ, 2ನೇ ಮಹಾಯುದ್ಧ ನಡೆದಾಗ ಸೈನಿಕರಿಗೆ ಬಹಳ ಸಾವು ನೋವುಗಳಾಯ್ತು. ತಕ್ಷಣಕ್ಕೆ ಬೇಗ ವಾಸಿಯಾಗಬೇಕು ಅನಿಸ್ತು. ಅವಾಗ ಮುನ್ನೆಲೆಗೆ ಬಂದಂತ ಒಂದು ವೈದ್ಯಕೀಯ ಪದ್ಧತಿ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್. ನಾನು ಈಗಾಗಲೇ ಹೇಳಿದಂತೆ ಇದೊಂದು ಎಮರ್ಜೆನ್ಸಿಗೆ ಅಷ್ಟೇ ಇಟ್ಕೋಬೇಕು, ಆಪತ್ತನವಾಗಿ ನಾವು ಬಳಸಬೇಕು. ಬೇಕಾಬಿಟ್ಟಿಯಾಗಿ ಬಳಸಿದ್ರೆ ಮುಂದೊಂದು ದಿನ ಎಮರ್ಜೆನ್ಸಿಗೆ ನಮ್ಮಲ್ಲಿ ಮೆಡಿಸಿನ್ಸೇ ಇಲ್ಲಂತಾಗುತ್ತೆ. ಸೊ ಇಷ್ಟು ಇಟ್ಸ್ ದ ಹಿಸ್ಟ್ರಿ ಆಫ್ ಮೆಡಿಸಿನ್. ಮನುಷ್ಯನಿಗೆ ಯಾಕೆ ಔಷಧಿಗಳ ಅವಶ್ಯಕತೆ ಆಯಿತು, ಯಾವ ರೀತಿ ಬೆಳೀತಾ ಬಂತು, ಈಗ ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ? ಅಲೋಪತಿ ಕಾಲಘಟ್ಟದಲ್ಲಿದ್ದೇವೆ. ಸೊ ಮತ್ತೆ ನಾವು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದೇವೆ. ಮತ್ತೆ ಪ್ರಪಂಚದಾದ್ಯಂತ ಆಯುರ್ವೇದ ಮುನ್ನೆಲೆಗೆ ಬರ್ತಾ ಇದೆ. ಸ್ವಲ್ಪ ಗಮನ ಇಟ್ಟು 2 ಚಿತ್ರಗಳನ್ನು ನೋಡಿ. ವೆನ್ ಎವ್ರಿಥಿಂಗ್ ಕಾಂಪ್ಲಿಕೇಟ್ಸ್, ಈಗ ಜಸ್ಟ್ ಮಾಸ್ಕ್ ಆಗ್ತಾ ಇದೀವಿ, ನಾವು ಹೀಗೆ ಔಷಧಿ ಜೀವನ ಶೈಲಿಯನ್ನ ಮತ್ತು ಆಹಾರ ಪದ್ಧತಿಯನ್ನು ಕೆಡಿಸ್ತಾ ಹೋದ್ರೆ ಮುಂದೊಂದು ದಿನ ಈ ರೀತಿ ಬದುಕಬೇಕಾಗುತ್ತೆ. ಕಂಪ್ಲೀಟ್ ಹೆಲ್ಮೆಟ್ ಹಾಕಿ ಬದುಕಬೇಕಾದ ಜೀವನ ಬರ್ತದೆ. ಮಾಸ್ಕ್ ಹಾಕೋದಿಲ್ಲ ಕೊರೋನಾ ಬಂದಾಗ, ಹಾಗೆ ಆ ರೀತಿ ಬರ್ತದೆ. ಸೊ ವೆನ್ ಎವ್ರಿಥಿಂಗ್ ಕಾಂಪ್ಲಿಕೇಟ್ಸ್, ರಿಟರ್ನ್ ಟು ಬೇಸಿಕ್ಸ್. ನಾವು ಪ್ರಕೃತಿ ಕಡೆ ವಾಪಸ್ ಹೋಗ್ಲೇಬೇಕಾಗುತ್ತೆ. ಹೇಗೆ ನಾವು ಸಣ್ಣ ಪುಟ್ಟ ರಿಪೇರಿ ಇದ್ರೆ ಲೋಕಲ್ ಗ್ಯಾರೇಜಿಗೆ ಹೋಗ್ತೀವಿ, ಕಾರು ಬೈಕ್ ಇದ್ರೆ. ಮೇಜರ್ ರಿಪೇರಿ ಬದಲಿಗೆ ಹೋಗ್ತೀವಿ, ಶೋರೂಮ್ ಹೋಗ್ತೀವಿ. ನಮ್ಮ ಶೋರೂಮ್ ಯಾವುದು? ಪ್ರಕೃತಿ. ನಾವು ಮತ್ತೆ ಪ್ರಕೃತಿಗೆ ಹೋದ್ರೆ ಮಾತ್ರ ಹೊಸದರಂತೆ ತಯಾರಾಗಬಹುದು. ನಾವು ಪ್ರಕೃತಿ ನೆಗ್ಲೆಕ್ಟ್ ಮಾಡಿದ್ರೆ ಈ ರೀತಿ ಬದುಕಬೇಕಾಗುತ್ತೆ. ಸೊ ವೆನ್ ಎವ್ರಿಥಿಂಗ್ ಕಾಂಪ್ಲಿಕೇಟ್ಸ್, ಗೋ ಬ್ಯಾಕ್ ಟು ಬೇಸಿಕ್ಸ್. ನಾವೀಗ ಬೇಸಿಕ್ಸ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ. ಪ್ರಪಂಚದಾದ್ಯಂತ ಆಯುರ್ವೇದ ವೈದ್ಯ ಪದ್ಧತಿಗಳು ಮತ್ತು ವನೌಷಧಿಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಮುನ್ನೆಲೆಗೆ ಬಂದು ಅದು ಫೈಟೋಕೆಮಿಸ್ಟ್ರಿ ಅಥವಾ ಫೈಟೋಕೆಮಿಕಲ್ಸ್ ಅಂತ ನಮ್ಮ ಕೈ ಜಾರುವ ಮೊದಲು ನಾವು ಜಾಗೃತರಾಗಿ ನಮ್ಮ ಸಿಸ್ಟಮ್ ಮೆಡಿಸಿನ್ ನಾವು ಉಳಿಸ್ಕೋಬೇಕಾಗಿದೆ. ಇಲ್ಲಿ 2 ಚಿತ್ರ ಇದೆ, ಅರ್ಥ ಆಯ್ತಾ? ಬಹಳ ಸೂಕ್ಷ್ಮವಾಗಿ ತಿಳಿಸುತ್ತೆ. ಆಕ್ಚುಲಿ ನಾವು ಇದನ್ನ ಫಾರ್ಮಸಿ ಅಂದ್ಕೊಂಡಿದೀವಿ, ಅದೆಲ್ಲ ಫಾರ್ಮಸಿ, ಆ ಕಡೆದ ಫಾರ್ಮಸಿ. ರೈತ ಹೊಲದಲ್ಲಿ ಏನು ಬೆಳಿತೀವೋ ಅದು ನಿಜವಾದ ಔಷಧಿ. ನಾವೇ ತಿಳ್ಕೊಂಡಿದೀವಿ ಸಿಂಥೆಟಿಕ್ ಆಗಿರೋದು, ಜಲಕೇಂದ್ರದಲ್ಲಿ ಕೋಟ್ ಮಾಡಿರೋಂಥದ್ದು, ಕೆಮಿಕಲ್ಸ್ ಅಲ್ಲಿ ಪ್ಯಾಕ್ ಮಾಡಿರೋಂಥದ್ದು ಫಾರ್ಮಸಿ ಅಂದ್ಕೊಂಡಿದೀವಿ. ದಿಸ್ ಇಸ್ ನಾಟ್ ದ ಫಾರ್ಮಸಿ, ದಿಸ್ ಇಸ್ ನಾಟ್ ದ ಫಾರ್ಮಸಿ, ದಿಸ್ ಒನ್ ಇಸ್ ದ ಫಾರ್ಮಸಿ. ಸೊ ನಾವೆಲ್ಲರೂ ಕೂಡ ಮತ್ತೆ ಆ ಫಾರ್ಮಸಿ ಕಡೆ ವಾಪಸ್ ಹೋಗ್ತೀವಿ. ಸೊ ಅವಾಗ ಮಾತ್ರ ನಮಗೆ ಒಂದು ಪರಿಪೂರ್ಣ ಆರೋಗ್ಯ ಸಿಗ್ಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಪರಿಪೂರ್ಣ ಆರೋಗ್ಯ ಸಿಗಲ್ಲ. ಆರೋಗ್ಯವಾಗಿ ಇರ್ತೀವಿ, ಹೇಗಿರ್ತೀವಿ? ಬೆಳಿಗ್ಗೆ BP ಗುಳಿಗೆ ತಗೊಂಡ್ರಷ್ಟೇ BP ಕಂಟ್ರೋಲ್ ಇರುತ್ತೆ, ಶುಗರ್ ಗುಳಿಗೆ ತಗೊಂಡ್ರಷ್ಟೇ ಶುಗರ್ ಕಂಟ್ರೋಲ್ ಇರುತ್ತೆ, ಗ್ಯಾಸ್ಟ್ರಿಕ್ ಗುಳಿಗೆ ನುಂಗಿದ್ರಷ್ಟೇ ಹೊಟ್ಟೆ ಆರಾಮವಾಗಿರುತ್ತೆ, ಕಾನ್ಸ್ಟಿಪೇಷನ್ ಗುಳಿಗೆ ತಗೊಂಡ್ರಷ್ಟೇ ಮೋಷನ್ ಆಗ್ತಿರುತ್ತೆ. ಸೊ ಈ ರೀತಿಯಾಗಿ ಭ್ರಮಾ ಪ್ರಪಂಚದಲ್ಲಿ ಬದುಕುವುದು ನಿಜವಾದ ಆರೋಗ್ಯ ಅಲ್ಲ. ನೀವು ನಿಜವಾದ ಆರೋಗ್ಯ ಬೇಕಂದ್ರೆ ಗೋ ಬ್ಯಾಕ್ ಟು ಫಾರ್ಮಸಿ, ನಾಟ್ ದ ಫಾರ್ಮಸಿ. ಸೊ PH ಫಾರ್ಮಸಿ ಬೇಡ, FA ಫಾರ್ಮಸಿ ಆಗಿರಬೇಕು. ಇದಕ್ಕೋಸ್ಕರ ನಾವು ಔಷಧಿಗಳನ್ನ ಉಳಿಸ್ಕೊಳ್ಳೇಬೇಕಾಗಿದೆ. ಯಾವ್ದಾದ್ರು ಕಾಯಿಲೆ ಬಂದಾಗ ನಾವು ಟ್ಯಾಕಲ್ ಮಾಡುವಂತ ಸ್ಟೇಜಸ್ ಈ ರೀತಿ ಇರಬೇಕು: ಆಹಾರ, ಪಥ್ಯ, ಔಷಧಿ. ಮೊದಲು ನಮ್ಮ ಆಹಾರದಿಂದ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಹಾರದಿಂದ ಸಾಧ್ಯವಾಗದೆ ಹೋದಾಗ ಪಥ್ಯಗಳನ್ನು ಪ್ರಯತ್ನಿಸಬೇಕು.
ಪಥ್ಯಗಳಿಂದ ಸಾಧ್ಯವಾಗದೆ ಹೋದಾಗ ಔಷಧಿಗಳನ್ನು ಪ್ರಯತ್ನ ಮಾಡಬೇಕು. ಲಾಸ್ಟಿಗೆ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾಕಂದ್ರೆ ನಾವು ಬದುಕಬೇಕಲ್ಲ, ಎಲ್ಲ ಮನೇಲಿ ಕ್ಯೂರ್ ಆಗ್ಬಿಟ್ರೆ. ಹಾಗಾಗಿ ಸ್ಟಾರ್ಟ್ ವಿತ್ ಆಹಾರ, ಟ್ರೈ ಪಥ್ಯ, ದೆನ್ ಗೋ ಫಾರ್ ಔಷಧಿ. ಮೊದಲ ಒಂದು ಮಾತಿತ್ತು, ಕಾಯಿಲೆ ಉಲ್ಬಣಗೊಳಿಸಿ ಕೊನೆ ಸ್ಟೇಜ್ ಅಲ್ಲಿ ಮಣಿಪಾಲಿಗೆ ಹೋಗ್ತಾ ಇದ್ರು. ಮಣಿಪಾಲ್ ಅಥವಾ ಮಣಪಾಲ್ ಎರಡೇ ಆಪ್ಷನ್ ಇತ್ತು. ಈಗ ಪ್ರತಿ ಊರಿಂದಲೂ ಕೂಡ ಬಸ್ ಬಿಟ್ಟಿದ್ದಾರೆ. ದುರ್ಗಾ ಟು ಮಣಿಪಾಲ್, ಚಳ್ಳಕೆರೆ ಟು ಮಣಿಪಾಲ್, ಮೊಣಕಾಲ್ ಬೋರ್ಡ್ ಹಾಕಿದ್ರೆ ಒಂದು ಬಸ್ಸಲ್ಲಿ ಚಳ್ಳಕೆರೆ ಟು ಏನಪೋಯ ಹಾಸ್ಪಿಟಲ್, ಮಂಗಳೂರು ಅಂದ್ರೆ ಬೋರ್ಡ್ ಹಾಕಿದ್ರೆ, ಊರ ಹೆಸರಲ್ಲ ಏನಪೋಯ ಹಾಸ್ಪಿಟಲ್ ಅಂದ್ರೆ ಬೋರ್ಡ್ ಹಾಕಿದ್ರೆ. ಸಣ್ಣ ಪುಟ್ಟದಕ್ಕೂ ನಾವು ಕೊನೆಗೆ ಹೋಗ್ತಾ ಇದೀವಿ. ಎಲ್ಲ ಮುಗಿಸಿ ಕೊನೆಗೆ ಸರ್ ಆಯುರ್ವೇದಕ್ಕೆ ಏನಾದ್ರು ಇದೆಯಾ ಅಂತ ಕೊನೆಗೆ ಬರ್ತೀವಿ. ಎಲ್ಲ ಕೆಡಿಸ್ಕೊಂಡು ಕೊಲಾಪ್ಸ್ ಆದ್ಮೇಲೆ ಏನಾದ್ರು ಮನೆ ಮದ್ದು ಮಾಡಬಹುದು ಸರ್ ಅಂತ ಬರ್ತೀವಿ. ಸೊ ದಿಸ್ ಇಸ್ ನಾಟ್ ದ ವೇ ಟು ಟ್ಯಾಕಲ್, ದಿಸ್ ಇಸ್ ದ ವೇ ಟು ಟ್ಯಾಕಲ್. ಆಹಾರ, ಪಥ್ಯ ಅಂಡ್ ದೆನ್ ಔಷಧಿ. ಹಾಗಾಗಿ ದೊಡ್ಡವರಲ್ಲಿ ಹಾಳಾಗೋಗ್ಬಿಟ್ಟಿದ್ವಿ, ನಾವು ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿದ್ವಿ, ನಮ್ದು ಬಿಟ್ಬಿಡಿ. ಮಕ್ಕಳಿಗಾದರೂ ಒಂದು ಕಳಕಳಿಯ ಪ್ರಾರ್ಥನೆ, ನೆಕ್ಸ್ಟ್ ಜನರೇಷನ್ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸ್ಟಾರ್ಟ್ ವಿತ್ ದ ಹರ್ಬ್ಸ್. ಆದಷ್ಟು ಮನೆ ಮದ್ದುಗಳನ್ನ, ಆಯುರ್ವೇದ ಔಷಧಿಗಳನ್ನ ಬಳಸಿ ನಂತರ ಕೊನೆ ವಾಸಿಯಾಗಿದ್ದಾಗ ಮುಂದಕ್ಕೆ ಹೋಗಿ. ನಾನೀಗ ಚರ್ಚೆ ಮಾಡಿದೆ, ಇನ್ಸಿಡೆನ್ಸ್ ಡಿಸೀಸ್ ಕಮ್ಮಿ ಆಗುತ್ತೆ. ಮಕ್ಕಳಲ್ಲಿ ಆಯುರ್ವೇದವನ್ನು ಕೊಡ್ತಾ ಬಂದ್ರೆ ವರ್ಷಕ್ಕೆ ಮೊದಲ ವರ್ಷದಲ್ಲಿ 12 ಸತಿ ಆಸ್ಪತ್ರೆಗೆ ಹೋದ್ರೆ ನಂತರ ವರ್ಷಗಳಲ್ಲಿ 6 ಬಾರಿ, ನಂತರ ವರ್ಷಗಳಲ್ಲಿ 3 ಬಾರಿ ಇನ್ಸಿಡೆನ್ಸ್ ಆಫ್ ಡಿಸೀಸ್ ಕಮ್ಮಿ ಆಗ್ತಾ ಬರುತ್ತೆ. ಆದ್ರೆ ಕೆಮಿಕಲ್ ಬೇಸ್ಡ್ ಆಗಿದ್ದಾಗ ಇನ್ಸಿಡೆನ್ಸ್ ಆಫ್ ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಮಿಕಲ್ ಬೇಸ್ಡ್ ಮೆಡಿಸಿನ್ ಇಸ್ ಎಮರ್ಜೆನ್ಸಿ, ಅದನ್ನ ಅಬದ್ಧವಾಗಿ ಇಟ್ಕೊಳ್ಳೋಣ. ಮಕ್ಕಳಲ್ಲಿ ಆದಷ್ಟು ಈ ಪದ್ಧತಿಯಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಬ್ಬರು ಕೈತೋಟವನ್ನ ಬಳಸಲೇಬೇಕು. ಕೈತೋಟವನ್ನ ಬೆಳೆಸೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ಏನ್ ಪ್ರಯೋಜನ? ವಾತಾವರಣ ಶುದ್ಧಿ ಆಗುತ್ತೆ, ಶುದ್ಧ ಆಹಾರ ಔಷಧಿ ಸಿಗುತ್ತೆ, ಅಲಂಕಾರಿಕ ಸಸ್ಯವಾಗಿ ಔಷಧೀಯ ಸಸ್ಯಗಳನ್ನು ಬಳಸಬಹುದು. ಮುಖ್ಯವಾಗಿ ಒತ್ತಡ ನಿಯಂತ್ರಣ. ಸಾಯಂಕಾಲ ಆಫೀಸಿಂದ ಬಂದು ಸುಸ್ತಾಗಿರುತ್ತೆ, ರೆಸ್ಟ್ಗೋಸ್ಕರ ನಾವು ಪುಟ್ಟಕ್ಕನ ಮಕ್ಕಳು ಪುಟ್ಟೋರಿ ಕತೆ ನೋಡೋದಕ್ಕಿಂತ ಸ್ವಲ್ಪ ಕೈತೋಟದ ಕಡೆ ನೋಡಿದ್ರೆ ಒತ್ತಡ ಕಡಿಮೆ ಆಗುತ್ತೆ. ಸೊ ಇಲ್ಲಾಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಹಾಗಾಗಿ ಮತ್ತು ಸಮಯದ ಸದ್ಬಳಕೆ ಇದೊಂದು ಉತ್ತಮವಾದ ಹವ್ಯಾಸ. ಇವತ್ತು ಸ್ಕ್ವೇರ್ ಫೀಟಿಗೆ 1,500 2,000 ಕೊಟ್ಟು ಸೈಟ್ ತಗೊಂಡಿರ್ತೀವಿ. ಕೈತೋಟಿಗೆಲ್ಲ ಎಲ್ಲಿ ಜಾಗ ಬೇಡೋಣ ಸರ್ ಅಂತ ಕ್ವಶನ್, ಬಿಗ್ ಕ್ವಶನ್. ಸೊ ಬೇಡ, ಟೆರಸ್ ಗಾರ್ಡನಿಂಗ್ ಮಾಡಿ, ಪಾಟಲ್ಲಿ ಬೆಳೆಸಿ. ಸೊ ಸ್ವಲ್ಪ ನಾವು ಒಂದು 15-20 ಗಿಡ ನಾವು ಬೆಳೆಸಲೇಬೇಕು. ಇದಕ್ಕಿಂತ ಉತ್ತಮವಾದ ಸ್ಟ್ರೆಸ್ ಬರ್ಸ್ಟರ್ ಮತ್ಯಾವುದೂ ಇಲ್ಲ. ಇದರ ಮುಂದೆ ಏನೇ ಪ್ರಯೋಜನ ಆಗುತ್ತೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ನಾವೆಲ್ಲರೂ ಕೂಡ ಅಲಂಕಾರಿಕ ಸಸ್ಯವಾಗಿ ಅಲಂಕಾರಿಕ ಸಸ್ಯಗಳನ್ನು ಬಳಸ್ತೀವಿ. ನಮ್ಮ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಕೂಡ ಆರ್ನಮೆಂಟಲ್ ಪ್ಲಾಂಟ್ಸ್ ಇರುತ್ತೆ. ಪಾಟಲ್ಲಿ ಬೆಳೆಸಿರ್ತೀವಲ್ಲ, ಮನಿ ಪ್ಲಾಂಟ್ ಅಂತ ಹಾಕ್ತೀವಿ, ಬೋಗನ್ವಿಲ್ಲಾ ಅಂತ ಹಾಕ್ತೀವಿ, ಕ್ಯಾಕ್ಟಸ್ ಗಳನ್ನ ಹಾಕ್ತೀವಿ. ಏನಾದ್ರೂ ಪ್ರಯೋಜನ ಇದೆಯಾ ಸರ್ ಅದರಿಂದ? ಏನಾದ್ರೂ ಪ್ರಯೋಜನ ಇದೆಯಾ? ಮನಿ ಪ್ಲಾಂಟ್ ಬಂದು ಯಾಕೆ ಅಮೃತ ಬೆಳಿಬಾರ್ದು? ಬೆಳೆಸಬಹುದಲ್ಲ. ಸೊ ನೀವು ಜನಗಳಿಗೆ ಅರಿವನ್ನು ಮೂಡಿಸಿ, ಅಥವಾ ನೀವು ಉದಾಹರಣೆಗೆ ಜೋಗಿಮಟ್ಟಿಲಿ ಪಾರ್ಕ್ ಡೆವಲಪ್ ಮಾಡಿದ್ದೀರಾ, ಅಥವಾ ಆಡುಮಲೇಶ್ವರದ ಪಾರ್ಕ್ ಡೆವಲಪ್ ಮಾಡಿದ್ದೀರಾ. ಅಂತ ಪಾರ್ಕ್ ಡೆವಲಪ್ ಮಾಡುವಲ್ಲಿ ಅಲಂಕಾರಿಕವಾಗಿ ಔಷಧಿ ಸಸ್ಯಗಳನ್ನೇ ಬೆಳೆಸುವಂತ ಒಂದು ಪ್ರಯತ್ನ ಮಾಡಬೇಕಂತ ಕಳಕಳಿಯ ಪ್ರಾರ್ಥನೆ. ಇದರಿಂದ ಏನಾಗುತ್ತೆ ಅಂದ್ರೆ ಮುಂದಿನ ಜನರೇಷನ್ಗೆ ನಾವು ಔಷಧಿ ಸಸ್ಯಗಳ ಪರಿಚಯ ಮಾಡಿಕೊಟ್ಟಂತಾಗುತ್ತೆ. ಇಲ್ಲಾಂದ್ರೆ ಇವತ್ತು ಎಷ್ಟೋ ವೀಡ್ ಅಂತ ಬಿಸಾಕ್ತಿದ್ವಿ. ದ್ರೋಣಪುಷ್ಪಿ ಅಂತ ಒಂದು ಗಿಡ, ತುಂಬೆ ಗಿಡ, ಸಾಕಷ್ಟು ಉತ್ತಮವಾದ ಔಷಧಿ. ಅದನ್ನ ವೀಡ್ ಅಂತ ಹೇಳ್ಬಿಟ್ಟು ಕಳೆನಾಶಕಗಳನ್ನ ನೋಡ್ಬಿಟ್ಟು ಅದ್ರಲ್ಲಿ ಬಿಸಾಡ್ತಾ ಇದ್ರು. ಮೊದಲ ಕೈಯಿಂದ ಕಿತ್ತಾಡ್ತಾ ಇದ್ರು, ಸುಸ್ತಾದ ಮನೆಗೆ ಹೋಗ್ತಿದ್ರು. ಈಗೆಲ್ಲ ರೌಂಡ್ ಅಪ್ ಒಂದೊಂದು ಸ್ಪ್ರೇ ಇದೆ, ಸ್ಪ್ರೇ ಹೊಡೆದ್ಬಿಟ್ರೆ ಎಕರೆಗಟ್ಟಲೆ ಸುಟ್ಟು ಹೋಗ್ಬಿಡುತ್ತೆ. ಸೊ ಔಷಧಿ ಸಸ್ಯಗಳು ಈ ರೀತಿ ಕಣ್ಮರೆ ಆಗ್ತದೆ. ಕೆಲವೊಂದಷ್ಟು ಲಿಸ್ಟ್ ಕೊಡ್ತೀನಿ, ನನಗೆ ಒಂದಷ್ಟು ಫೋಟೋಸ್ ಕೊಡ್ತೀನಿ. ಅವುಗಳನ್ನ ಮೊದಲು ನಿಮ್ಮ ಮನೆಯ ಮುಂದೆ, ನಂತರ ನಿಮ್ಮ ಪರಿಚಯದವರಿಗೆ, ನಂತರ ನೀವು ಕಾರ್ಯಕ್ಷೇತ್ರದಲ್ಲಿ ಅಲಂಕಾರಿಕ ಸಸ್ಯವಾಗಿ ಔಷಧಿ ಸಸ್ಯಗಳನ್ನ ಬೆಳೆಸಿ ಅದರಿಂದ ಔಷಧಿ ಸಸ್ಯಗಳನ್ನ ಉಳಿಸ್ಕೋಬಹುದು. ಏನು? ಮಜ್ಜಿಗೆ ಸೊಪ್ಪು ಅಂತ, ಆಕ್ಸಾಲಿಸ್ ಅಂತ ಕರಿತೀವಿ. ಆಕ್ಸಾಲಿಸ್ ಸ್ಪೀಶೀಸ್ ಚಿಕ್ಕ ಚಿಕ್ಕ ಹಸಿರು ಎಲೆ ಇರ್ತದೆ, ಹಳದಿ ಹೂ ಬಿಡುತ್ತೆ, ಹಾರ್ಟ್ ಶೇಪ್ ಎಲೆ ನೀವು ನೋಡಿದಾಗ ಹಾರ್ಟ್ ಶೇಪ್ ಇರುತ್ತೆ, ನೋಡ್ಲಿಕ್ಕೆ ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಪಾಟ್ ಅಲ್ಲಿ ನೀರಿರುವ ಬೆಳೆದ್ರೆ ಇದು ಬಹಳ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆ ಮುಂದೆ ಬೆಳೆಸಿದೀನಿ ಇದನ್ನ, ಮಜ್ಜಿಗೆ ಹುಲ್ಲು ಅಂತ. ಮಕ್ಕಳು ಹೋಗ್ತಾ ಬರ್ತಾ ಎಲೆ ತಿನ್ನುವಂತ ಅಭ್ಯಾಸ ಬೆಳೆಸಿ. ಅದ್ರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಮತ್ತೆ ನೀವು ಸಾಂಬಾರು ಪದಾರ್ಥಗಳನ್ನು ಮಾಡಿದಾಗ ನೀವು ಹುಳಿಗೆ ಮಜ್ಜಿಗೆ ಹುಲ್ಲನ್ನು ಬಳಸಬಹುದು, ಆರಾಮಾಗಿ ಬಳಸಬಹುದು. ಸಾರಿ, ಮಜ್ಜಿಗೆ ಹುಲ್ಲಲ್ಲ, ಮಜ್ಜಿಗೆ ಸೊಪ್ಪು ಆಕ್ಸಾಲಿಸ್ ಕಾರ್ನಿಕುಲೇಟಾ ಅಂತ ಕಾರ್ಡಿಯಕ್ ಶೇಪ್ ಲೀಫ್ ಇರುತ್ತೆ, ನೋಡ್ಲಿಕ್ಕೆ ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಆಫೀಸ್ಗಳಲ್ಲಿ ಮನೆ ಮುಂದೆ ಇದನ್ನು ಬಳಸಿ. ಅದು ಅಲಂಕಾರಿಕವಾಗಾಯ್ತು, ಔಷಧಿ ಸಸ್ಯವಾಗಾಯ್ತು, ಕನ್ಸರ್ವೇಷನ್ ಸಹ. ನಂತರ ಬಂದದ್ದು ಏರ್ವಾಲೆನಾಟ. ನಂತರ ಬಿಳಿ ಹಿಮ್ಮಡ ಅಂತ ಹೆಸರು ಕಾಣ್ತಾ ಇದೆಯಲ್ಲ, ಅದು ಏರ್ವಾಲೆನಾಟ. ಬಿಳಿ ಹಿಮ್ಮಡ ಅಂತ ಕಾಣ್ತಾ ಇದೆಯಲ್ಲ, ಅದು ಏರ್ವಾಲೆನಾಟ. ಪಾಷಾಣ ಭೇದ ಅಂತ ಕರೀತೀವಿ. ನಮ್ಮ ಚಳ್ಳಕೆರೆ ಮತ್ತು ದುರ್ಗ ಬೆಟ್ಟಲ್ಲಿ ನೀರೇ ಬೇಡ ಇದಕ್ಕೆ, ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆದಂತ ಒಂದು ಗಿಡ. ಒಂದು ಮಾಸಾಗಿ ಬೆಳಿತೀರಾ ಅಂದ್ರೆ, ಒಂದು 10x10 ಏರಿಯಾ ಎಲ್ಲೋ ಒಂದು ಗಿಡ ಆಫೀಸಲ್ಲಿ ಮುಂದೆ ಜಾಗ ಇದೆ ಎಲ್ಲ ಬೆಳಿತೀರಾ ಅಂದ್ರೆ, ಒಂದು ಮಾಸಾಗಿ ಬೆಳಿತೀರಾ ಅಂದ್ರೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ. ಬಿಳಿ ಹೂ ಇರ್ತದೆ, ಎರೆನೇ ಇರೋದಿಲ್ಲ, ಕಂಪ್ಲೀಟ್ ಬಿಳಿ ಡೂಮ್ ತರ ಹೂ ಇರ್ತದೆ. ಬಿಳಿ ಹೂ ಅಂತ 5 mm ವರೆಗೂ ಸ್ಟೋನ್ ಇದೆ, ಕಿಡ್ನಿ ಸ್ಟೋನ್ ಇದೆ, ಆರಾಮವಾಗಿ ವಾಸಿ ಆಗುತ್ತೆ. ನಾನು ನನ್ನ ಹಾಸ್ಪಿಟಲ್ ಸಾಕಷ್ಟು ಜನಕ್ಕೆ ಇದು ಕೊಟ್ಟಿದ್ದೀನಿ. ಈ ರಸವನ್ನು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಸ್ಕ್ವಾಶ್ ಆಗುತ್ತೆ. ಮತ್ತು ಕೆಲವರಿಗೆ ಮೇಲಿಂದ ಮೇಲೆ ಕಿಡ್ನಿ ಸ್ಟೋನ್ ಆಗ್ತಿರುತ್ತೆ. ಆ ತರದ ಇನ್ಸಿಡೆನ್ಸ್ ಅಂತ ಡಿಸೀಸ್ ಕಡಿಮೆ ಆಗುತ್ತೆ ಏರ್ವಾಲೆನಾಟ ಬಳಸೋದ್ರಿಂದ. ನಂತರ ಬಂದು ಅರಿಶಿಣ
ಏಲಕ್ಕಿ, ಶುಂಠಿ ಇವೆಲ್ಲವೂ ಕೂಡ ಜಿಂಜಿಬೆರೆಸಿ ಮೆಂಬರ್ಸ್. ಸೊ ಇವು ಕೂಡ ಮನೆ ಮುಂದೆ ನೋಡಿ ಅರಿಶಿನ ಹೂ ಎಷ್ಟು ಚೆನ್ನಾಗಿದೆ. ಈ ಕಾಬಾಳೆ ಅಂತ ಬೆಳಿತೀರಾ ನೀವು, ಕಾಡ್ಬಾಳೆ ಅಂತ ಕರಿತೀರಾ, ಕೆಂಪುದಾಗ ಹೂ ಬಿಡುತ್ತೆ. ಅದ್ರ ಬಂದು ಇದನ್ನ ಯಾಕೆ ಬಳಸಬಾರ್ದು? ಇದು ಕೂಡ ಅದೇ ರೀತಿ ಇರುತ್ತೆ, ಅಲಂಕಾರಿಕವಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಸ್ಮೆಲ್ ಇರುತ್ತೆ ಮತ್ತು ಒಂದು ಉತ್ತಮವಾದ ಅರಿಶಿನ ನಮ್ಮ ಮನೆ ಬಳಕೆಗೆ ಸಿಗುತ್ತೆ. ಹಾಗೆ ಶಂಖಪುಷ್ಪಿ, ಮನೆ ಮುಂದೆ ಯಾವುದೋ ಬಳ್ಳಿಗಳನ್ನ ಹಬ್ಬಿಸೋ ಬದಲು ಆಫೀಸ್ಗಳಲ್ಲಿ ಮನೆಗಳಲ್ಲಿ ಆರ್ಚ್ಗಳಿದ್ರೆ ಅಲ್ಲಿ ಶಂಖಪುಷ್ಪನ ಬಳಸಿ. ಸ್ವಲ್ಪ ದಿನದ ಕೆಳಗಡೆ ಇಂಟರ್ನೆಟ್ ಅಲ್ಲಿ ಬ್ಲೂ ಇಡ್ಲಿ ಅಂತ ಒಂದು ಟ್ರೆಂಡ್ ಆಗಿತ್ತು, ನೀಲಿ ಇಡ್ಲಿ ಮಾಡ್ತಾ ಇದ್ರು. ನಥಿಂಗ್ ಬಟ್ ಶಂಖಪುಷ್ಪಿ ರಸವನ್ನ ಇಡ್ಲಿಗೆ ಹಾಕ್ಬಿಟ್ಟು ಬೇಯಿಸಿದಾಗ ಇಡ್ಲಿ ಬ್ಲೂ ಆಗುತ್ತೆ. ಇದು ಮೇಧ್ಯ ಅಂತ ಕರಿತೀವಿ ನಾವು, ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂತ ಒಂದು ಔಷಧಿ. ಇದು ಮನೆ ಮುಂದೆ ಬಳಸಬಹುದಲ್ಲ, ಏನ್ ಹಾನಿ? ಔಷಧಿ ಸಸ್ಯವಾಗೂ ಆಯ್ತು, ಅಲಂಕಾರಿಕವೂ ಆಯ್ತು. ಸೊ ಯಾವ್ದೋ ಅನ್ನೋನ್ ಪ್ಲಾಂಟ್ ಗಳನ್ನ, ಎಕ್ಸೋಟಿಕ್ ಪ್ಲಾಂಟ್ ಗಳನ್ನ, ಇನ್ವೇಸಿವ್ ಪ್ಲಾಂಟ್ ಗಳನ್ನ ನಾವು ಬಳಸೋ ಬದಲಾಗಿ ಬಳಸಬಹುದಲ್ಲ. ನಂತರ ಹೆಮಿಡೆಸ್ಮಸ್ ಇಂಡಿಕಸ್, ಚೊಗದೆ ಬೇರು ಅಂತ ಇದೆ. ಇದು ಜೋಗಿ ಸಾಕಷ್ಟಿದೆ, ಎಲ್ಲವೂ ಇದೆ ಜೊತೆ. ಸಂಜೆ ನಾವು ಫೀಲ್ಡ್ ವರ್ಕಿಗೆ ಹೋದಾಗ ಇವೆಲ್ಲ ನೋಡೋಣಂತೆ. ಹೆಮಿಡೆಸ್ಮಸ್ ಇಂಡಿಕಸ್ ಬಳ್ಳಾರಿ ಕಡೆ ಇದ್ರೆ ನನ್ನಾರಿ ಅಂತ ಒಂದು ಜ್ಯೂಸ್ ಕುಡಿತಾರೆ ಸಮ್ಮರ್ ಅಲ್ಲಿ, ಆ ಕಡೆ ಕೆಂಪು ಕಲರ್ ನನ್ನಾರಿ ಜ್ಯೂಸ್ ಅಂತ ಮಾಡ್ತಾರೆ. ಇದರ ರೂಟ್ ಇಂದಾನೆ ಮಾಡೋದು. ಸೊ ಫೀಲ್ಡ್ ಗಳಿಗೆ ಹೋದಾಗ ಜನಕ್ಕೆ ಬಾಯಾರಿಕೆ ಆದಾಗ ಇದರ ರೂಟ್ ಅನ್ನು ತಿಂತಾರೆ. ಬಹಳ ಪ್ರೆಸೆಂಟ್ ಸ್ಮೆಲ್ ಇರ್ತದೆ, ಗಂಟಲಿಗೆ ತಂಪನ್ನು ಕೊಡುತ್ತೆ. ಇದನ್ನ ನಾಮದ ಬೇರು ಅಂತ ಕರಿತೀವಿ. ಹಸಿರು ಎಲೆ ಮಧ್ಯೆ ಬಿಳಿ ನಾಮ ಇರ್ತದೆ, ಅದಕ್ಕೆ ನಾಮದ ಬೇರು ಅಂತ ಕರೀತಾರೆ. ಇದನ್ನ ಬಳಸಬಹುದಲ್ಲ, ಎಲ್ಲ ಒಂದು ಮಾರ್ಜಿನ್ ಅಲ್ಲಿ ಬಾರ್ಗಳಲ್ಲಿ ನೀವು ಬಳಸಬೇಕಾದ್ರೆ ಬೇರೆ ಯಾವ್ದೋ ಡ್ಯುರಾಂದ ಅಂತ ಬಳಸ್ತಾರೆ, ಗೊತ್ತಾ? ಡ್ಯುರಾಂದ ನೋಡಿದಿರಲ್ಲ, ಕೆಟ್ಟ ವಾಸನೆ, ಮುಟ್ಟಿರೋ ಸ್ಮೆಲ್ ಬರ್ತದೆ. ಡ್ಯುರಾಂದ ಬದಲಾಗಿ ನೀವು ಬಳಸಬಹುದಲ್ಲ. ಔಷಧಿ ಸಸ್ಯವಾಯಿತು, ಅಲಂಕಾರಿಕವಾಯಿತು. ಮತ್ತು ರೂಬಿಯಾ ಕಾರ್ಡಿಫೋಲಿಯಾ, ಮಂಜಿಷ್ಟ ಅಂತ ಕರೀತಾರೆ. ಮೊದಲೆಲ್ಲ ಅಡಿಕೆ ಚೊಗರನ್ನ ಬೇಯಿಸಲು, ಅಡಿಕೆಗೆ ಬಣ್ಣ ಬರಿಸಲು ಈ ಮಂಜಿಷ್ಟ ಬಳ್ಳಿಯ ಬೇರನ್ನ ಬಳಸ್ತಾ ಇದ್ರು. ಈಗ ಅಂಗಡಿಗೆ ಹೋದ್ರೆ ಒಂದು ಕೆಂಪು ತರದ ಒಂದು ಇದು ಕೊಡ್ತಾರೆ, ಒಂದು ಪೌಡರ್ ಕೊಡ್ತಾರೆ, ಚೀನಾದಿಂದ ಬರುತ್ತೆ ಪೌಡರ್, ಅದೇನೊಂದು ಯಾರಿಗೂ ಗೊತ್ತಿಲ್ಲ. ಆ ಪೌಡರ್ ಹಾಕ್ಬಿಡ್ತಾರೆ, ಎಂತ ಅಡಿಕೆ ಕೂಡ ಒಳ್ಳೆ ಕೆಂಪು ಬಣ್ಣ ಬರುತ್ತೆ. ಬಹುಶಃ ಇವತ್ತೆಲ್ಲ ಎರಡಿಗೆ ಹಾಕೊಂಡ್ರೆ ಕೆಲವು ತಲೆ ಸುತ್ತು ಬರುತ್ತೆ, ಮೈ ಬೆವರೋದೆಲ್ಲ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಆ ಕೆಮಿಕಲ್ಸ್, ಬೇಯಿಸಬೇಕಾದ್ರೆ ಬಳಸಿದಂತ ಕೆಮಿಕಲ್ಸ್. ಮೊದಲ ಈ ಮಂಜಿಷ್ಟವನ್ನೇ ಬಳಸ್ತಾರೆ, ಮಂಜಿಷ್ಟ ಬೇರನ್ನಷ್ಟೇ ಬಳಸ್ತಾ ಇದ್ದಾರೆ. ಸೊ ಇದನ್ನ ಬಳಸೋದ್ರಿಂದ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಕಾಂಡ ಬರುತ್ತೆ, ಒಂದೇ ಪಾಯಿಂಟ್ ಇಂದ 4 ಎಲೆ ಬರುತ್ತೆ, ಕಾರ್ಡಿಯಕ್ ಶೇಪ್, ಹಾರ್ಟ್ ಶೇಪ್ ಲೀವ್ಸ್ ಇರುತ್ತೆ, ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಒಂದು ಪಾಟ್ ಅಲ್ಲಿ ಬೆಳೆಸಿದ್ರೆ ಒಂದು ಕಾರಂಜಿ ತರ ಬರುತ್ತೆ, ಕಾರಂಜಿ ತರ ಕಾಣುತ್ತೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ಅದೇ ರೀತಿ ಜಾಜಿ ಮಲ್ಲಿಗೆ. ಸೊ ಜಾಜಿ ಮಲ್ಲಿಗೆನ ಇಟ್ ಕ್ಯಾನ್ ಬಿ ಯೂಸ್ ಲೈಕ್ ಎ ಟಿಂಚರ್. ಜಾಜಿ ಎಲೆಯನ್ನ ಎಣ್ಣೆಯಲ್ಲಿ ಕುದಿಸಿ ಮನೇಲಿ ಒಂದು ಬಾಟಲ್ ಇಟ್ಕೊಂಡ್ರೆ ಹಚ್ಚಿದ್ರೆ ಟಿಂಚರ್ ಯಾವ ರೀತಿ ಗಾಯವನ್ನು ಬೇಗ ವಾಸಿ ಮಾಡುತ್ತೋ ಇದು ಅದೇ ರೀತಿ ವಾಸಿ ಮಾಡುತ್ತೆ. ಸೊ ಈ ರೀತಿ ಒಂದಷ್ಟು ಗಿಡಗಳಿದೆ. ಆರಾಗೋದ, ಕ್ಯಾಸಿಯಾ ಫಿಸ್ಟುಲಾ, ಕ್ಯಾಸಿಯಾ ಟೋರಾ ಅಂತ ಕರಿತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಮೋಸ್ಟ್ಲಿ ಫಾರೆಸ್ಟ್ ಅಲ್ಲಿ ನೋಡಿರ್ತೀರ ನೀವು. ಮೋಸ್ಟ್ಲಿ ಜನವರಿಯಿಂದ ಮಾರ್ಚ್ ವರೆಗೆ ಎಲೆನೇ ಇರೋದಿಲ್ಲ, ಆ ಗಿಡದ ತುಂಬೆಲ್ಲ ಪೂರ್ತಿ ಹಳದಿ ಹೂ ಇರುತ್ತದೆ. ಕ್ಯಾಸಿಯಾ ಫಿಸ್ಟುಲಾ ಅಂತ ಕರಿತೀವಿ. ಉದ್ದನೆ ಕಾಯಿ ಬರುತ್ತೆ, ಆ ಕಾಯಿ ಒಳಗಡೆ ಸೀಡ್ ಇರುತ್ತೆ. ಸೀಡ್ ಅನ್ನ ಮಕ್ಕಳು ಕೆಲವರು ಚಾಕ್ಲೇಟ್ ಅಂತ ತಿಂತಾರೆ, ಬಹಳ ರುಚಿಯಾಗಿರುತ್ತೆ. ಬಾಯಿ ಚಪ್ಪರಿಸಿ ನೋಡಿ ಒಳ್ಳೆ ಕ್ಯಾಡ್ಬರೀಸ್ ಚಾಕ್ಲೇಟ್ ತಿನ್ನಂಗೆ ಆಗುತ್ತೆ. ಸೊ ಇದನ್ನ ಆರಾಗೋದ, ಇದನ್ನ ಬೆಳಿಬೋದಲ್ಲ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಯಾವ್ದೋ ಗಿಡಗಳನ್ನ ಬೆಳೆಸೋದ್ಕಿಂತ ಎಲ್ಲ ಕಡೆ ಸುಮ್ಮನೆ ಹೊಂಗೆ ಬೆಳೆ ಹಾಕ್ತಾರೆ. ಸೋಷಿಯಲ್ ಫಾರೆಸ್ಟ್ ಅಲ್ಲಿ ಹೊಂಗೆ ಕೊಡ್ತೀರಾ ನೀವು, ಹೊಂಗೆ ಕೊಡ್ತೀರಾ, ಮಹಾಗನಿ ಕೊಡ್ತೀರಾ, ಅದ್ರ ಬದಲು ಇದನ್ನ ಬಳಸಬಹುದಲ್ಲ ಆರಾಗೋದನ್ನ. ಇದನ್ನ ಮೆಡಿಸಿನ್ ಪ್ಲಾಂಟ್ಸ್ ಆಯ್ತು, ಆರ್ನಮೆಂಟಲ್ ಆಯ್ತು, ಎಲ್ಲ ಪರ್ಪಸ್ ಸರ್ವ್ ಆಯ್ತು. ಅದೇ ರೀತಿ ಪಾಟ, ಸೈಕ್ಲೋಪೆಟೇಟಾ, ಬಸಳೆ, ಅಮೃತ, ಹಂಸಪಾದಿ ಅಂತ ಈ ಸ್ವಲ್ಪ ನೀರಿನ ಜಾಗದಲ್ಲಿ ಮಾರ್ಷಿಕ್ ಚೆನ್ನಾಗಿ ಬರುತ್ತೆ. ವೆರಿ ಬ್ಯೂಟಿಫುಲ್ ಪ್ಲಾಂಟ್ಸ್. ಅದಿಯಾಂತ ಲಿಟಲ್ ಅಂತ ಬೊಟಾನಿಕಲ್ ನೇಮು. ಹಂಸಪಾದಿ, ಹಂಸದ ಪಾದದ ರೂಪದಲ್ಲಿ ಎಲೆ ಇರ್ತದೆ, ಬಹಳ ತೆಳುವಾಗಿರುತ್ತೆ, ನೋಡ್ಲಿಕ್ಕೆ ಬಹಳ ಸುಂದರವಾಗಿರುತ್ತೆ, ಆರ್ಚ್ ತರ ಬರುತ್ತೆ. ಚಿಕ್ಕ ಪ್ಲಾಂಟ್ ಪಾಟ್ ಗಳಲ್ಲಿ ಬಳಸಬಹುದು. ಸೊ ಈ ರೀತಿಯಾಗಿ ನಾವು ಮಯೂರುಷಿಕೆ ಅಂತ, ಇದು ಅಷ್ಟೇ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಇದನ್ನ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಬೆಳೆಸ್ತಾರೆ ಅಂತ ಕೆಲವು ಮನೆ ಮುಂದೆ ಬೆಳೆಸೋದಿಲ್ಲ. ಇದು ನೀರು ಬೇಡ, ಸೊ ಕಲ್ಲುಗಳ ಮಧ್ಯೆ ಬರುತ್ತೆ. ಸೊ ಇದು ಕೂಡ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಮಯೂರಶಿಖಿ ನವಿಲುಗರಿ ಇರುತ್ತೆ. ಸೊ ಇವೆಲ್ಲವೂ ಕೂಡ ಅಸ್ಥಿ ಶೃಂಖಲ, ಆರ್ಚ್ ಗಳಿದ್ರೆ ಅಲ್ಲಿ ನೀವು ಬೇರೆ ಯಾವ್ದೋ ಗಿಡ ಬೆಳೆಯೋದ್ರಿಂದ ಅಸ್ಥಿ ಶೃಂಖಲ ಬೆಳೆಸಬಹುದಲ್ಲ, ಅಸ್ಥಿ ಶೃಂಖಲ ಹಬ್ಬಿಸಬಹುದಲ್ಲ. ಸೊ ಅಸ್ಥಿ ಶೃಂಖಲದಲ್ಲಿ ನ್ಯಾಚುರಲ್ ಕ್ಯಾಲ್ಸಿಯಂ ಇದೆ, ನ್ಯಾಚುರಲ್ ಮೆಗ್ನೀಷಿಯಂ ಇದೆ. ಅದರ ಚಿಗುರನ್ನ ನಾವು ಸಾಂಬಾರ್ಗಳಲ್ಲಿ ಬಳಸಬಹುದು, ಸೊಪ್ಪಾಗಿ ಬಳಸಬಹುದು. ಇವತ್ತೇನು ನಾವು ಡಿಸ್ಪ್ಲೇ ಮಾಡೋಣ ಅಷ್ಟನ್ನು ಕೂಡ ನೀವು ಸೊಪ್ಪಾಗಿ ಬಳಸಬಹುದು, ಮನೆ ತರಕಾರಿಯಾಗಿ ಬಳಸಬಹುದು. ಸೊ ಶತಾವರಿ ಇದನ್ನು ಬಳಸಬಹುದು, ಚಿತ್ರಕ, ಪ್ಲಂಬೆಗಸ್ ಎಲೆಕ್ಟ್ರಿಕಮ್. ಸೊ ಇವೆಲ್ಲವೂ ಕೂಡ ನೋಡ್ಲಿಕ್ಕೆ ಚೆನ್ನಾಗಿದೆ, ಅಲಂಕಾರಿಕವೂ ಆಯ್ತು, ಔಷಧಿ ಸಸ್ಯವೂ ಆಯ್ತು, ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಸೊ ಇದು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ, ಒಂದು 10-12 ಲಿಸ್ಟ್ ಕೊಟ್ಟಿದ್ದೀನಿ. ಮುಂದೆ ನೀವು ಆಸಕ್ತಿ ವಹಿಸಿದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ಬೆಳೆಸೋದಾದ್ರೆ ನಮ್ಮ ಆಯುಷ್ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಂಥ ಸಾಕಷ್ಟು ಔಷಧಿಗಳನ್ನ ನಿಮಗೆ ಹೇಳ್ತೀವಿ. ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲೇ ನೀವು ಆರ್ನಮೆಂಟಲ್ ಆಗಿ ಬೆಳಿತೀರಾ ಅಂದ್ರೆ ಈ ಎಲ್ಲಾ ಗಿಡಗಳನ್ನ ಬೆಳೆಸಬಹುದು. ಇದರಿಂದ ನಾವು ಔಷಧಿಗಳನ್ನ ಉಳಿಸ್ದಂಗ. ಅದೇ ರೀತಿ ಕೀಟ ನಿಯಂತ್ರಕ ಸಸ್ಯಗಳು ಮನೆಯಲ್ಲಿ ಎಲ್ಲರ ಮನೇಲಿ ಗುಡ್ ನೈಟ್ ಬಳಸ್ತೀವಿ. ಗುಡ್ ನೈಟ್ ಬಳಸೋದ್ರಿಂದ ಎಲ್ಲರ ಮನೇಲಿ ಅಸ್ತಮ ಪೇಷಂಟ್ ಇದೆ, ಬಹಳ ಹತ್ತಿರ ಸಂಬಂಧ ಇದೆ. ಗುಡ್ ನೈಟ್ ಬಳಸೋದಕ್ಕೂ ಅಸ್ತಮಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಸೊ ಈ ಕೆಲವು ಗಿಡ ಲಿಸ್ಟ್ ಇದೆ ನೋಡಿ, ಒಂದು 6 ಗಿಡ ಇವರು ಚಿಕ್ಕ ಪಾಟ್ಗಳಲ್ಲಿ ಹಾಕಿ ನಿಮ್ಮ ಮನೆಯ ಕಿಟಕಿಗಳಲ್ಲಿ ಇಡಿ. ಕಿಟಕಿ ಓಪನ್ ಮಾಡಿರಲ್ಲ, ಯೂಶಲಿ ಕಿಟಕಿ ನಾವು ಜಾಗ ವೇಸ್ಟ್ ಹಾಕ್ಸಿರ್ತೀವಿ. ಸೊ ಆ ಕಿಟಕಿಯ ಹೊರಭಾಗದಲ್ಲಿ ಚಿಕ್ಕ ಪಾಟಲ್ಲಿ ಗಿಡಗಳನ್ನ ಬೆಳೆದಿದ್ದೀನಿ, ನಾನು ಮನೇಲಿ ಬೆಳೆಸಿದ್ದೀನಿ. ನಾನು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದೀನಿ. ಮನೆ ಒಳಗಡೆ ಸೊಳ್ಳೆಗಳು ಬರೋದಿಲ್ಲ, ಬಹಳ ಕಡಿಮೆ. ಸಣ್ಣ
ಸಂಜೆ ವೇಳೆ ಮನೆ ಬಾಗಿಲು ಹಾಕಿ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಮೆಷರ್ಸ್ ಕೈಗೊಳ್ಳೋದ್ರಿಂದ ಇವನ್ನ ಪಾಟ್ ಬೆಳೆಸೋದ್ರಿಂದ ನಿಮ್ಗೆ ಕೀಟಗಳ ನಿಯಂತ್ರಣ ಆಗುತ್ತೆ. ಸೊ ನ್ಯಾಚುರಲ್ ಕೀಟ ನಿಯಂತ್ರಣ ಆಯ್ತು, ನಮ್ಮ ಮಕ್ಕಳ ಆರೋಗ್ಯವನ್ನ ಕಾಪಾಡಿದಂತೆ ಆಯ್ತು. ಸೊ ಅಸ್ತಮ ಕಮ್ಮಿ ಆಗುತ್ತೆ, ಸ್ಕಿನ್ ಅಲರ್ಜಿ ಕಮ್ಮಿ ಆಗುತ್ತೆ. ಸೊ ಇವತ್ತು ಚಿಕ್ಕ ಮಕ್ಕಳಿಗೆ ಗ್ರೇ ಹೇರ್ಸ್ ಬರ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ. ಎಲ್ಲದಕ್ಕೂ ಮುಖ್ಯ ಕಾರಣ ಅಲ್ಲಿ ಬಳಸುವಂತ ಕೆಮಿಕಲ್ಸ್, ನಾವು ಕೀಟನಾಶಕವಾಗಿ ಬಳಸುವಂತ ಕೆಮಿಕಲ್ಸ್. ಉದಾಹರಣೆಗೆ ಚೆಂಡು ಹೂವು, ಟೆಗಟಸ್ ಎರೆಕ್ಟಾ. ಮನೆ ಸುತ್ತಮುತ್ತ ಗಿಡಗಳು ಈ ಚೆಂಡುವನ್ನ ಪ್ರಾಣಿಗಳು ತಿನ್ನೋದಿಲ್ಲ, ಮನೆ ಸುತ್ತಮುತ್ತ ಬಳಸಬಹುದಲ್ಲ. ದೇವ್ರ ಪೂಜೆಗೆ ಚೆಂಡುವನ್ನ ಬಳಸಿ ಅದನ್ನ ಡ್ರೈ ಆದ್ಮೇಲೆ ತೆಗೆದುಬಿಟ್ಟು ಮನೆ ಸುತ್ತ ಸ್ವಲ್ಪ ಚೆಲ್ಲಿದಾಯ್ತು, ಸಾಕಷ್ಟು ರೊಬುಸ್ಟ್ ಆಗಿ ಬಿಡುತ್ತೆ. ಒಂದು ಗಿಡ ಬೆಳೆಸಿದ್ರೆ 3 ತಿಂಗಳು ಇರ್ತದೆ. ಸೊ ಇದನ್ನ ಮನೆ ಸುತ್ತಮುತ್ತ ಹಾಕೋದ್ರಿಂದ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಬಹುದು. ಪುದೀನ ಬೆಳೆಸೋದ್ರಿಂದ ಕೂಡ ಕೀಟ ನಿಯಂತ್ರಣ ಮಾಡುತ್ತೆ, ಮನೆಗೆ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ. ನಾಗದಾಳಿ, ರೂಟಾ ಗ್ರಾವ್ಯುಲನ್ಸ್, ಸಿತಾಬಾನ್ ಕರಿತೀವಿ, ರೂಟಾ ಗ್ರಾವ್ಯುಲನ್ಸ್ ಅಂತ ಬಹುಶಃ ನಮಗೆಲ್ಲ ಗೊತ್ತಿರುತ್ತೆ. ಅದು ಮುಟ್ಟಿದ್ರೆ ಬಹಳ ಕೆಟ್ಟ ಸ್ಮೆಲ್ ಇರುತ್ತೆ. ಈ ರೂಟಾ ಗ್ರಾವ್ಯುಲನ್ಸ್ ನಲ್ಲಿ ಚೇಳು ಮತ್ತು ಹಾವು ಬರೋದಿಲ್ಲ, ನಾಗದಾಳಿ ಅಂತ ಕರಿತೀವಿ. ಇದನ್ನ ಬೆಳೆಸಬಹುದಲ್ಲ, ನೋಡ್ಲಿಕ್ಕೂ ಬಹಳ ಚೆನ್ನಾಗಿರುತ್ತೆ. ಗ್ರೇನಿಶ್ ವೈಟ್ ಲೀವ್ಸ್ ಇರುತ್ತೆ, ಯೆಲ್ಲೋ ಕಲರ್ ಫ್ಲವರ್ ಇರುತ್ತೆ. ಇದನ್ನು ಕೂಡ ಬೆಳೆಸಿದ್ರೆ ಆಕ್ಟ್ಸ್ ಲೈಕ್ ರಿಪಲೆಂಟ್, ಇನ್ಸೆಕ್ಟ್ ರಿಪೆಲೆಂಟ್ ಕೆಲಸ ಮಾಡುತ್ತೆ. ದೊಡ್ಡ ಪತ್ರೆ, ಧವನ ಅಂತ ನಂಗೆ ನೀವು ಕೇಳಿರಲ್ಲ, ಪತ್ರೆ ಗಿಡ ಅಂತ ಕರೀತೀರ, ರೋಸ್ ಕೆಳಗೆ ಕಟ್ತೀರ, ಆರ್ಟೆಮಿಸಿಯಾ ವಲ್ಗ್ಯಾರಿಸ್ ಅಂತ. ಇವತ್ತು ಮಲೇರಿಯಾ ಕಾಯಿಲೆ ಬಂದಾಗ ಅಥವಾ ಮಲೇರಿಯಾ ಜ್ವರ ತಲೆ ಏರಿದಾಗ ಆರ್ಟಿಸುನೇಟ್ ಅಂತ ಇಂಜೆಕ್ಷನ್ ಬಳಸ್ತೀವಿ ನಾವು. ಆರ್ಟಿಸುನೇಟ್ ಇಂಜೆಕ್ಷನ್ ಒಂದು ಇಂಜೆಕ್ಷನ್ಗೆ 10 ml ಇಂಜೆಕ್ಷನ್ಗೆ 1,500 ರೂಪಾಯಿ ಇದೆ. ಅದು ಬೇರೆ ಏನು ಅಲ್ಲ, ಈ ಆರ್ಟಿಮಿಸಿಯಾ ವಲ್ಗ್ಯಾರಿಸ್ ಎಕ್ಸ್ಟ್ರಾಕ್ಟ್. ನಾವು ಇತರ ಗಿಡ ಮದ್ದಲ್ಲ ಬಿಸಾಡಿದ್ದನ್ನ ಅವರು ರೀಪ್ಯಾಕ್ ಮಾಡಿ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಬ್ಬ ಸರಿಯಾಗಿ ಹಬ್ಬ ಮಾಡಿಲ್ಲ, ಮಕ್ಕಳು ಪಕ್ಕದ ಮನೆಗೆ ಹೋಗಿದ್ದಾರೆ ಅಷ್ಟೇ. ಸೊ ಈ ಆರ್ಟಿಸುನೇಟ್ ಬಳಸೋದ್ರಿಂದ ಕೂಡ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬಹುದು. ತುಳಸಿ, ಪೂಜೆಗಷ್ಟೇ ಒಂದು ತುಳಸಿ ಬೆಳೆಸ್ಕೊಡ್ತೀವಿ ನಾವು. ಎಷ್ಟು ಸಾಧ್ಯನೋ ಅಷ್ಟು ತುಳಸಿ ಬೆಳೆಸಿ. ಇದರಲ್ಲಿ ಆಂಟಿ ವೈರಲ್ ಪ್ರಾಪರ್ಟಿ ಇದೆ. ಮನೆ ಸುತ್ತ ಆದಷ್ಟು ತುಳಸಿ ಗಿಡಗಳನ್ನ ಹಾಕಿ. ನಮ್ಮ ಹಿರಿಯರು ದೇವರಿಗೆ ಹಬ್ಬಕ್ಕೆ ಔಷಧೀಯ ಸಸ್ಯಗಳನ್ನು ಹೇಳಿರೋದು ಅವತ್ತೆಲ್ಲ ತಂದ್ಬಿಟ್ಟು ಕಿತ್ತು ಬಿಸಾಡಿ ಹಾಳು ಮಾಡ್ರಿ ಅಂತಲ್ಲ. ಉದಾಹರಣೆಗೆ ಶಿವನಿಗೆ ಬಿಲ್ಪತ್ರೆ ಶ್ರೇಷ್ಠ ಅಂದ್ರೆ ಶಿವನ ದೇವಾಲಯ ಎಲ್ಲೆಲ್ಲಿರುತ್ತೋ ಅಲ್ಲಿ ಸಾಕಷ್ಟು ಬಿಲ್ಪತ್ರೆ ಬೆಳೆಸ್ರಿ ಅಂತನೋ, ಅಥವಾ ಏನಾದ್ರು ದೋಷ ಇದ್ದಾಗ ಅವನ ಹೆಸರಲ್ಲಿ ಒಂದು ಬಿಲ್ಪತ್ರೆ ಗಿಡ ಬೆಳೆಸ್ಬೇಕು ಅಂತ ಹೊರತು ಶಿವರಾತ್ರಿ ಬಂದ ದಿನ ಬಿಲ್ಪತ್ರೆ ಮರದಲ್ಲಿ ಒಂದೂ ಎಳೆ ಇರೋದಿಲ್ಲ, ಕಿತ್ತು ಬಿಸಾಡ್ಬಿಡ್ತೀವಿ. ಸೊ ಈ ರೀತಿ ಡ್ಯಾಮೇಜ್ ಮಾಡ್ಲಿಕ್ಕೆಲ್ಲ ಹೇಳಿರೋದು ನಾವು. ಈಗ ಮೊನ್ನೆ ಇದಾಯ್ತು, ತುಳಸಿ ಪೂಜೆ ಆಯ್ತು. ತುಳಸಿ ಮದುವೆ ಅಂತ ಮಾಡ್ತಿರಲ್ಲ ಈ ದೀಪಾವಳಿ ಆದ್ಮೇಲೆ, ಅವತ್ತು ಊರಿನಲ್ಲಿ ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಗಿಡ ನೋಡ್ಬಾರ್ದು, ಅಷ್ಟು ಚೆನ್ನಾಗಿ ಮುರಿದಾಕ್ಬಿಡ್ತಾರೆ. ಸೊ ನೆಲ್ಲಿಕಾಯಿ ಗಿಡ ಬೆಳೆಸ್ಬೇಕು, ಅವತ್ತು ಕಿತ್ತು ಬಿಸಾಡಬಾರ್ದು. ಲಕ್ಷ್ಮಿಗೆ ತುಳಸಿ ಅತ್ಯಂತ ಪ್ರಿಯ ಅಂದಾಕ್ಷಣ ಇರಬರ ತುಳಸಿ ಎಲ್ಲ ಕಿತ್ತು ಹಾರ ಮಾಡಿ ಒಣಗಿಸಿ ಬಿಸಾಕಬಾರದು, ಅವತ್ತು ತುಳಸಿಗಳನ್ನ ನೆಡಬೇಕು. ಈ ಪರಂಪರೆಯನ್ನು ನಾವು ಬೆಳೆಸ್ಕೊಂಡ್ರೆ ಔಷಧಿ ಸಸ್ಯಗಳನ್ನ ಉಳಿಸ್ತೀವಿ. ಸೊ ಅದರಿಂದ ಗುಣ ಕಾಣ್ತೀವಿ. ಅದೇ ರೀತಿ ಕಾಮಕಸ್ತೂರಿ ಅಷ್ಟೇ, ಮನೆಯ ಸುತ್ತಮುತ್ತ ಹಸುಗಳು ಮುಟ್ಟೋದಿಲ್ಲ, ತಿನ್ನೋದಿಲ್ಲ.